ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ದಧಿಶಂಕತುಷಾರಾಭಂ ಕ್ಷೀರೋದಾರ್ಣವಸಂಭಮಂ ನಮಾಮಿ ಶಶನಂ ಸೋಮಂ ಶಂಭೋರ್ಮುಕುಟಭೂಷಣಂ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದರು ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಸೋಮಾವತಿ ಅಮಾವಾಸ್ಯೆಯ ಒಂದು ಪ್ರಭಾವ ಇದೆ. ಸೆಪ್ಟೆಂಬರ್ 2ರಂದು ಜರುಗುವಂತಹ ಈ ಶ್ರಾವಣ ಮಾಸದ ಕೊನೆಯ ದಿನ ಅಥವಾ ಶ್ರಾವಣ ಮಾಸ ಅಂತ್ಯ ಆಗುವಂತಹ ದಿನ ಸೋಮವಾರ ಬರುವಂಥ 2ನೇ ತಾರೀಕು ಸೆಪ್ಟೆಂಬರ್ 2 ಬರುವಂತಹ ಈ ಸೋಮವಾರದಂದು ಆ ಸೋಮಾವತಿ ಅಮಾವಾಸ್ಯೆಯ ಒಂದು ಫಲ ಈಗ ವಿಶ್ಲೇಷಣೆ ಮಾಡುವಂತ ಇಷ್ಟಪಡ್ತಿದ್ದೇನೆ. ಅಮಾವಾಸ್ಯೆ ಹುಣ್ಣಿಮೆಗಳು ನಮ್ಮ ಒಂದು ಭೂಮಂಡಲದ ಮೇಲೆ ಚಂದ್ರನ ಬೆಳಕನ್ನು ಕೊಡುವಂಥದ್ದು, ಜೊತೆಗೆ ಚಂದ್ರನ ಬೆಳಕು ಇಲ್ಲದೆ ಹೋಗುವಂಥದ್ದು, ಇದರ ಮೇಲೆ ಅವಲಂಬಿತವಾಗಿರುತ್ತದೆ. ಸೂರ್ಯ ಚಂದ್ರರ ಅಂತರ, ಭೂಮಿಯ ಮತ್ತು ಚಂದ್ರನ ನಡುವೆ ಅಂತರ, ಆ ಅಂತರದ ಲೆಕ್ಕಾಚಾರದಲ್ಲಿ ಈ ಹುಣ್ಣಿಮೆ ಅಮಾವಾಸ್ಯೆಗಳು ನಿರಂತರವಾಗಿ ಬರ್ತದೆ. ಇವೆಲ್ಲವೂ ಕೋಟ್ಯಾಂತರ ವರ್ಷಗಳಿಂದ ನಡೆಯುವಂತಹ ಪ್ರಕ್ರಿಯೆಗಳು. ವಿಜ್ಞಾನವು ಸಹ ಈ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳ ನಡುವಿನ ಒಂದು ಅಧ್ಯಯನವನ್ನು ಬಹಳ ಕಾಲದಿಂದ ಕುತೂಹಲವಾಗಿ ಮಾಡ್ತಾಯಿದೆ. ಆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳು ಮನುಷ್ಯರ ಮನಸ್ಸಿನ ಮೇಲೆ, ಅದು ಮನಸ್ಸಿನ ತರಂಗಗಳ ಮೇಲೆ, ಆಗು ಹೋಗುಗಳ ಮೇಲೆ, ಜೊತೆಗೆ ಮನುಷ್ಯ ಅಷ್ಟೇ ಅಲ್ಲದೆ ಇತರ ಸಸ್ಯ ಸಂಕುಲಗಳ ಮೇಲೆ, ಜೀವಿಗಳ ಮನಸ್ಥಿತಿಯ ಮೇಲೆ ಆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಭಾಳಷ್ಟು ಬೇರೆ ಬೇರೆ ಪರಿಣಾಮಗಳನ್ನು ಬೀರುವಂಥದ್ದನ್ನು ಈಗ ವೈಜ್ಞಾನಿಗಳು ಸಹ ಕಂಡುಕೊಳ್ತಾ ಇದ್ದಾರೆ. ಅದನ್ನು ಮೊದಲು ಒಪ್ಪದೇ ಇದ್ದಂತಹ ವಿಜ್ಞಾನ ಈಗ ಅದರ ಒಂದು ಆಳವಾದ ಅಧ್ಯಯನ ಮಾಡಿದಾಗ ಅವೆಲ್ಲವೂ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳ ಪ್ರಭಾವ, ಚಂದ್ರನ ಚಲನೆ, ಸೂರ್ಯನ ಚಲನೆ, ಸೂರ್ಯ ಮತ್ತು ಚಂದ್ರರ ಆಗುವಂತಹ ಒಂದು ಅಂತರದ ವ್ಯತ್ಯಾಸಗಳಿಂದ ಆಗುವಂಥ ಪ್ರಭಾವ ಇವೆಲ್ಲವೂ ಈಗ ಒಂದಷ್ಟು ಜನರು ಮನಗಣುತ್ತಿದ್ದಾರೆ. ಹಾಗಾಗಿ ಈ ಅಮಾವಾಸ್ಯೆಯ ಪ್ರಭಾವ ಈ ಜಗತ್ತಿನ ಮೇಲೂ, ಜೀವಿಗಳ ಮೇಲೂ, ಜೊತೆಗೆ ಬೇರೆ ಬೇರೆ ರೀತಿಯ 12 ರಾಶಿಗಳು, ದ್ವಾದಶ ರಾಶಿಗಳು ಅಂತ ಹೇಳ್ತೇವೆ ನಾವು, 12 ರಾಶಿಗಳ ಮೇಲೂ ವಿವಿಧ ರೀತಿಯ ಒಳ್ಳೆಯ ಪರಿಣಾಮ ಇರ್ಬೋದು, ಕೆಲವೊಂದು ರಾಶಿಗೆ ಕೆಟ್ಟ ಪರಿಣಾಮ ಬೀರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಬಾರಿಯ ಈ ಸೋಮವಾರ ಬರುವಂಥ ಅಮಾವಾಸ್ಯೆಗೆ ಸೋಮಾವತಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಆ ಸೋಮಾವತಿ ಅಮಾವಾಸ್ಯೆಯು ಈ ಬೇರೆ ಬೇರೆ ರೀತಿಯ ಪರಿಹಾರಾದಿ ಕಾರ್ಯಗಳಿಗೆ, ನದಿ ತೀರ್ಥದ ಸ್ನಾನಗಳಿಗೆ, ಪುಣ್ಯಕ್ಷೇತ್ರಗಳ ಸಂದರ್ಶನಕ್ಕೆ, ಅಥವಾ ಸಮುದ್ರ ಸ್ನಾನ ಮಾಡಲಿಕ್ಕೆ, ಅಥವಾ ಇನ್ನೇನಾದರೂ ಪರಿಹಾರಾದಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ, ಪಿತೃಗಳಿಗೆ ತರ್ಪಣ ಕೊಡಲಿಕ್ಕೆ, ಪಿತೃಗಳ ಒಂದು ಏನಾದರೂ ಅವರ ಒಂದು ದೋಷಗಳು ಅಥವಾ ಇನ್ನಿತರವಾದ ಕೋಪ ತಾಪಗಳಿದ್ರೆ ಅವರಿಗೆ ತಕ್ಕಂತಹ ಈ ಬೇರೆ ಬೇರೆ ರೀತಿಯ ನಾರಾಯಣ ಬಲಿ ಮುಂತಾದಗಳನ್ನು ಮಾಡಲಿಕ್ಕೆ, ಈ ರೀತಿ ಅನೇಕ ವಿಚಾರಗಳಿಗೆ ಈ ಅಮಾವಾಸ್ಯೆಗಳು ಶ್ರೇಷ್ಠ. ಅದರಲ್ಲೂ ಸೋಮವತಿ ಅಮಾವಾಸ್ಯೆ ಅದು ಸರ್ವಶ್ರೇಷ್ಠವಾಗಿರ್ತದೆ. ಅದರಲ್ಲಿ ವಿಶೇಷವಾಗಿ ಶಿವನ ಭಕ್ತಿಗೆ, ಶಿವನ ಆರಾಧನೆಗೆ, ಶಿವನ ಕ್ಷೇತ್ರಗಳ ಸಂದರ್ಶನೆಗೆ, ಶಿವನ ಕ್ಷೇತ್ರದಲ್ಲಿ ವಿಶೇಷವಾದ ಸೇವೆ, ಅಭಿಷೇಕ ಇತ್ಯಾದಿಗಳನ್ನು ಮಾಡಲಿಕ್ಕೆ ಈ ದಿನ ಸೋಮವತಿ ಅಮಾವಾಸ್ಯೆಯು ಸರ್ವಶ್ರೇಷ್ಠವಾಗಿರುತ್ತೆ. ಹಾಗಾಗಿ ಈ ಬಾರಿ ಈ ಶ್ರಾವಣದ ಅಮಾವಾಸ್ಯೆ ಸೆಪ್ಟೆಂಬರ್ 2ರಂದು ಬರುವಂಥದ್ದು. ವಿಶೇಷವಾಗಿ ಅಲ್ಲಿ ಮಖ ನಕ್ಷತ್ರದ ಬರ್ತಾಯಿದೆ. ಮಖ ನಕ್ಷತ್ರದಲ್ಲಿ ಬರುವಂಥ ಯೋಗ, ಆ ಮಖ ನಕ್ಷತ್ರದಲ್ಲಿ ಒಂದು ರವಿಚಂದ್ರರ ಸಂಗಮ ಆಗುವಂಥದ್ದು. ರವಿಚಂದ್ರರು ಅಲ್ಲಿ ಮಖ ನಕ್ಷತ್ರದಲ್ಲಿ ಇರುವಂಥದ್ದು. ಅಲ್ಲಿ ಶಿವಯೋಗ ನಿರ್ಮಾಣ ಆಗುತ್ತೆ, ಚತುಷ್ಪಾದ ಯೋಗ, ಚತುಷ್ಪಾದ ಕರ್ಣ ಬರುವಂಥದ್ದು. ಜೊತೆಗೆ ಈ ಅಮಾವಾಸ್ಯೆಗೆ ಬೆನಕನ ಅಮಾವಾಸ್ಯೆ ಎಂಬ ಹೆಸರು ಸಹ ಇದೆ ಜಾನಪದ ಆಚರಣೆಯಲ್ಲಿ. ಅಂದರೆ ಈ ಅಮಾವಾಸ್ಯೆಯ ಬಳಿಕ ನಂತರ 4 ದಿನಕ್ಕೆ ಅಲ್ಲಿ ಗಣೇಶನ ಹಬ್ಬ, ಅಂದರೆ ಭಾದ್ರಪದ ಮಾಸ ಬರುವಂಥದ್ದು ಅಂತ ಅಂದರೆ ಸೂಚನೆ. ಈಗ ಯಾವ ರೀತಿ ನಾಗರ ಪಂಚಮಿ ಶ್ರಾವಣ ಮಾಸದ ಮುಗಿ ನಾಗರ ಅಮಾವಾಸ್ಯೆ ಎಂದು ಕರೆಯುತ್ತಾರೆ ಜನಪದದಲ್ಲಿ, ಅದೇ ರೀತಿ ಜನಪದೀಯವಾಗಿ ಈ ಅಮಾವಾಸ್ಯೆಗೆ ಬೆನಕನ ಅಮಾವಾಸ್ಯೆ, ಅಂದರೆ ಈ ಅಮಾವಾಸ್ಯೆ ಬಳಿಕ 4 ದಿನದಲ್ಲಿ ಗಣೇಶನ ಹಬ್ಬ, ಗಣೇಶ ಚತುರ್ಥಿ ಬರುವಂಥದ್ದು. ಜೊತೆಗೆ ಇದಕ್ಕೆ ಒಂದು ಮಹತ್ವ ಇದೆ ವೇದ ವಿಚಾರದಲ್ಲಿ. ಕುಶಗ್ರಹಣದ ಅಮಾವಾಸ್ಯೆ, ಕುಶಗ್ರಹಣ ಅಂದರೆ ಈ ಅಮಾವಾಸ್ಯೆ ದಿನದಂದು ವಿಶೇಷವಾಗಿ ದರ್ಭೆಗಳನ್ನು ಸಂಗ್ರಹಿಸಬೇಕು. ದರ್ಭೆಗಳನ್ನು ಸಂಗ್ರಹಿಸಲಿಕ್ಕೆ ಬಹಳ ಉತ್ತಮ ದಿನ. ಈ ದಿನ ಸಂಗ್ರಹಿಸಿದಂತಹ ದರ್ಭೆಗಳು ವರ್ಷಾನುಕಾಲ, ಅಂದರೆ ಮುಂದಿನ 1 ವರ್ಷದವರೆಗೂ ಉಳಿದುಕೊಳ್ಳುತ್ತವೆ ಅಂತೇಳಿ ಅದರ ಒಂದು ಇತಿಹಾಸ ಕಥೆಯೂ ಇರುತ್ತೆ. ಹಾಗಾಗಿ ವೈಜ್ಞಾನಿಕವಾಗಿ ಸಹ ಇದು ಸಹ ಒಂದು ಸತ್ಯ ಇರ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಕೆಲವೊಂದು ಈ ಮರ ಗಿಡಗಳನ್ನ ನಾವು ಹುಣ್ಣಿಮೆ ಮುಂದೆ ಮಾಡಿಕೊಂಡು ಅದನ್ನು ಕಡಿಬಾರ್ದು ಅಥವಾ ಅದನ್ನು ಛೇದನ ಮಾಡಬಾರ್ದು. ಯಾವಾಗ ಅಮಾವಾಸ್ಯೆ ಮುಂದೆ ಅದನ್ನು ಛೇದನ ಮಾಡಿದಾಗಲಿ ಕಡಿದಾಗಲಿ ಮಾಡಿದ್ರೆ ಅದರಲ್ಲಿ ಬೇರೆ ಬೇರೆ ರೀತಿಯ ರಸೋತ್ಪತ್ತಿಗಳು ಇರೋದಿಲ್ಲ. ಹಾಗಾಗಿ ಅವುಗಳೇನು ಹಾಳಾಗೋದಿಲ್ಲ ಅನ್ನೋದೊಂದು ತತ್ವ ಸಹ ಇರುತ್ತೆ. ಹಾಗಾಗಿ ಅಲ್ಲಿ ದರ್ಭ ಸಂಗ್ರಹ ಮಾಡಲಿಕ್ಕೆ ಈ ಒಂದು ಅಮಾವಾಸ್ಯೆಯನ್ನು ಕುಶಗ್ರಹಣ ಅಮಾವಾಸ್ಯೆ ಎಂದು ಕರೀತಾರೆ. ಜೊತೆಗೆ ಇಂದು ಒಂದು ಬಹಳ ಪುರಾಣ ಕಾಲದಲ್ಲಿ ಆಚರಣೆ ಮಾಡುವಂಥ ಅಗ್ನಿ ಸಾವರ್ಣಿಕ ಮನ್ವಾದಿ ಅಂತ
ಇದನ್ನು ಮನು ಆದಿ ಅಂತ ಹೇಳಿದ್ರು. ಹಾಗಾಗಿ ಬೇರೆ ಬೇರೆ ರೀತಿಯ ಮನ್ವಂತರಗಳಿರ್ತವೆ. ಹಾಗಾಗಿ ಆ ಒಂದು 14 ಮನ್ವಂತರಗಳಿಗೆ ಅಗ್ನಿ ಸಾವರ್ಣಿಕ ಮನ್ವಂತರ ಆರಂಭವಾದಂಥ ದಿನ ಈ ಸೋಮವತಿ ಅಮಾವಾಸ್ಯೆಯ ಜೊತೆಗೆ ಈ ದಿನ ಈ ಶ್ರಾವಣ ಮಾಸದ ಕೊನೆಯ ದಿನ ಅಮಾವಾಸ್ಯೆ ಎಂದು ಕರೆಯಲ್ಪಡುತ್ತದೆ. ಹಾಗಾಗಿ ಇದಕ್ಕೆ ಪೌರಾಣಿಕವಾಗಿಯೂ ಜಾನಪದೀಯವಾಗಿಯೂ ಜೊತೆಗೆ ನಮ್ಮ ಈಗಿನ ಒಂದು ಆಧುನಿಕ ಜ್ಯೋತಿಷ್ಯ ಶಾಸ್ತ್ರ ಅನುಸಾರವಾಗಿಯೂ ಅನೇಕವಾದ ಮಹತ್ವಗಳಿರ್ತವೆ. ಹಾಗಾಗಿ ಈ ಮಹತ್ವದ ದಿನಗಳಲ್ಲಿ ಏನಾಗಬಹುದು ಅಂದರೆ ಈ ದಿನದ ಒಂದು ಕುಂಡಲಿ ಅನುಸಾರ ಅಲ್ಲಿ ರವಿಚಂದ್ರರು ಸಿಂಹರಾಶಿಯಲ್ಲಿ ಮಖ ನಕ್ಷತ್ರ ಇರ್ತಾರೆ. ಅವರಿಗೆ ಅಲ್ಲಿ ಮಂಗಳನ ಒಂದು ನೇರವಾದ 4ರ ದೃಷ್ಟಿ ಇರುತ್ತೆ. ಅಲ್ಲಿ ಮಂಗಳನು ಮಿಥುನ ರಾಶಿಯಲ್ಲಿರ್ತಾನೆ. ಆತನು ತನಗೆ ಇಷ್ಟ ಇಲ್ಲದಂಥ ಗ್ರಹ ಬುಧ ಅಂದರೆ ಬುಧ ಮತ್ತು ಮಂಗಳರಿಗೆ ಅಷ್ಟೊಂದು ಸೌಮ್ಯತೆ ಅಥವಾ ಅವರಿಗೆ ಬಾಂಧವ್ಯ ಇರುವುದಿಲ್ಲ. ಹಾಗಾಗಿ ಅಲ್ಲಿ ಒಂದು ಅಪ್ರಿಯವಾದ ಗ್ರಹದಲ್ಲಿ ಕುಳಿತಿರುವಂತಹ ಮಂಗಳನ ಒಂದು ದೃಷ್ಟಿ ಅಲ್ಲಿ ಬರುವಂಥದ್ದು. ಜೊತೆಗೆ ಮಂಗಳನ 4ರ ದೃಷ್ಟಿ ಶುಕ್ರಕೇತುಗೆ ಬರ್ತಾಯಿದೆ. ಜೊತೆಗೆ ಅಲ್ಲಿ ಶನಿ ಮಹಾರಾಜರ ದೃಷ್ಟಿ, ಶನಿ ಮಹಾರಾಜರ 7ರ ಅವರು ವಕ್ರವಾಗಿರ್ತಾರೆ. ಶನಿ ಮಹಾರಾಜರ ಒಂದು ಸಪ್ತಮದ ದೃಷ್ಟಿ ಅಂತ ಹೇಳ್ತೇವೆ. ಶನಿಯ ಸಪ್ತಮದ ದೃಷ್ಟಿ ಸ್ವಲ್ಪ ಒಂದು ಅದು ಭೀಕರ ಪರಿಣಾಮವನ್ನು ಬರುವಂಥದ್ದಾಗಿರುತ್ತೆ. ಯಾಕಂದರೆ ಅಲ್ಲಿ ರವಿಚಂದ್ರರು ಜೊತೆಗಿದ್ದಾಗ ಅವರಿಗೆ ಅಲ್ಲಿ ಬರುವಂಥ ವಕ್ರೀ ಶನಿಯ 7ರ ದೃಷ್ಟಿಯಿಂದಾಗಿ ಅಲ್ಲಿ ಕೆಲವೊಂದು ನೈಸರ್ಗಿಕವಾಗಿಯೂ ಪ್ರಾಕೃತಿಕವಾಗಿಯೂ ಜೊತೆಗೆ ಜಾಗತಿಕವಾಗಿಯೂ ಕೆಲವೊಂದು ಭಿನ್ನಾಭಿಪ್ರಾಯಗಳಾಗುವಂಥದ್ದು. ಇನ್ನು ಆ ಮಂಗಳನ ದೃಷ್ಟಿ ಅಲ್ಲಿಯ ಸಮೀಪದಲ್ಲಿರುವಂಥ ಶುಕ್ರ ಮತ್ತು ಕೇತುಗಳಿಗೆ ಮಂಗಳನ ದೃಷ್ಟಿ ಸಹ ಬರುವಂಥದ್ದಿರುತ್ತೆ. ಹಾಗಾಗಿ ಇಲ್ಲಿ ಈ ಅಮಾವಾಸ್ಯೆಯ ಪ್ರಭಾವದಿಂದ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಈ ಪ್ರಾಕೃತಿಕವಾಗಿಯೂ ಈಗಾಗಲೇ ಸಂಭವಿಸಿದಂಥ ಕೆಲವು ದುರಂತಗಳು ಇನ್ನಷ್ಟು ಪ್ರಾಕೃತಿಕವಾದ ಭಿನ್ನತೆಗಳು ದುರಂತಗಳು ಸಂಭವಿಸುವಂತಿರುತ್ತೆ. ಅಲ್ಲಿ ಆಗುವಂಥದ್ದಲ್ಲಿ ಸೂರ್ಯಚಂದ್ರರ ಸಂಗಮ ಸಿಂಹರಾಶಿಯಲ್ಲಿ ಆಗುವಂಥ ಕಾಲದಲ್ಲಿ ಏನಾಗುತ್ತೆ, ವಿಶೇಷವಾಗಿ ಈ ಭೂಮಿಗೆ ಸಂಬಂಧಪಟ್ಟ ವಿಚಾರಗಳು ಭೂಕುಸಿತ ಅಂತ ಹೇಳಿದ್ವಲ್ಲ ಅಂಥದ್ದು, ಅಥವಾ ಭೂಕುಸಿತನೇ ಆಗಬೇಕಾಗಿಲ್ಲ, ಭೂಕಂಪನಗಳು ಆಗುವಂಥದ್ದು. ಜೊತೆಗೆ ಕೆಲವೊಂದು ಭಾಗಗಳಲ್ಲಿ ಈ ಅತಿವೃಷ್ಟಿಯ ಪ್ರಭಾವದಿಂದ ಎಲ್ಲಿ ಕೆಲವೊಂದು ಜಲಪ್ರಳಯದ ಸದೃಶವಾದ ಮಳೆ ಬರುವಂಥದ್ದು. ಇನ್ನು ಕೆಲವೊಂದು ಭಾಗದಲ್ಲಿ ಅನಾವೃಷ್ಟಿ, ಇದೇ ಕಾಲದಲ್ಲಿ ಅನಾವೃಷ್ಟಿನಾಗುತ್ತೆ. ಅತಿವೃಷ್ಟಿ ಜೊತೆಗೆ ಕೆಲವೊಂದು ಭಾಗದಲ್ಲಿ ಮಳೆನೇ ಬರದೆ ನಾವು ಈಗ ಕೇಳ್ತಾ ಇರ್ತೇವೆ. ಕೆಲವೊಂದು ಭಾಗದಲ್ಲಿ ಈಗ ಇನ್ನೂ ಸರಿಯಾದ ಮಳೆಗಳು ಆಗಿಲ್ಲ. ಮಳೆಗಾಲದ ಒಂದು 3 ತಿಂಗಳು ಆಗ್ತಾ ಬರ್ತಿದ್ರು. ಕೆಲವೊಂದು ಭಾಗದಲ್ಲಿ ಒಂದು ವಾಡಿಕೆ ಮಳೆಗಳು ಕೆಲವೊಂದು ಭಾಗದಲ್ಲಿ ಬಿದ್ದಿಲ್ಲ. ಹಾಗಾಗಿ ಅಂತಹ ಕೆಲವೊಂದು ಭಾಗದಲ್ಲಿ ಅನಾವೃಷ್ಟಿ ಆಗುವಂಥದ್ದು, ಕೆಲವೊಂದು ಭಾಗದಲ್ಲಿ ಅತಿವೃಷ್ಟಿ ಆಗುವಂಥದ್ದು. ಜೊತೆಗೆ ಈ ಅನೇಕ ರೀತಿಯ ಯುವ ವರ್ಗದವರಿಗೆ, ಯಾಕಂದರೆ ಅಲ್ಲಿ ಮಂಗಳನ ಒಂದು 4ರ ದೃಷ್ಟಿ ಶುಕ್ರ ಮತ್ತು ಕೇತುಗಳಿಗೆ ನೇರವಾಗಿ ಇರುವ ಕಾರಣ ಅಮಾವಾಸ್ಯೆಯ ಪರ್ವಕಾಲದಲ್ಲಿ ಅಲ್ಲಿ ಆ ದೃಷ್ಟಿ ಪ್ರಭಾವದಿಂದ ಈ ಅನೇಕ ರೀತಿಯ ದೇಶ ವಿದೇಶದಲ್ಲಿರುವಂಥ ಬೇರೆ ಬೇರೆ ರೀತಿಯ ನಾವು ಸೆಲೆಬ್ರಿಟಿಗಳು ಅಂತ ಏನು ಕರಿತೇವೆ ಅಂಥವರಿಗೆ ಅಲ್ಲಲ್ಲಿ ಅವರ ಮೇಲೆ ಹಲ್ಲೆಗಳಾಗುವಂಥದ್ದು, ಅವರಿಗೆ ಅಪಾಯ ಆಗುವಂಥ ಸಂಕಷ್ಟಗಳಾಗುವಂಥದ್ದು. ಜೊತೆಗೆ ಅವರಿಂದ ಏನಾದರೂ ಒಂದು ವಿವಾದಗಳು ಉತ್ಪನ್ನ ಆಗುವಂಥದ್ದು. ಅಂದರೆ ಅವರ ಮೂಲಕ ಯಾವುದೇ ಒಂದು ಸೆಲೆಬ್ರಿಟಿ ಅಥವಾ ಒಂದು ಜನಪ್ರಿಯ ವ್ಯಕ್ತಿಗಳು ಅಂತ ಹೇಳ್ತೇವೆ, ಜನಪ್ರಿಯ ವ್ಯಕ್ತಿಗಳ ಮೂಲಕ ಅವರ ಒಂದು ಮಾತಿನಿಂದ, ಅವರ ನಡವಳಿಕೆಯಿಂದ ಅಥವಾ ಅವರ ಒಂದು ಏನಾದರೂ ಹೇಳಿಕೆಯಿಂದ ಅಲ್ಲಲ್ಲಿ ಸಂಕಷ್ಟಗಳು, ಹಿಂಸೆಗಳು, ದಂಬಿಗಳು ಆಗುವಂಥದ್ದು. ಅದೇ ರೀತಿ ಈ ರಾಜಕೀಯ ಮೂಲದಿಂದ ಆಗಾಗಲೇ ಈ ರಾಜಕೀಯದಲ್ಲಿ ಈ ಬೇರೆ ಬೇರೆ ದೇಶಗಳ ನಡುವೆ ಯುದ್ಧದ ವಾತಾವರಣ ಈಗಿನ್ನೂ ಉಲ್ಬಣ ಆಗ್ತಾಯಿದೆ. ಹಿಂದೆ ಆ ಒಂದು ಬುಧನ ವಕ್ರಗತಿಯ ವಿಡಿಯೋದನ್ನು ನೀವೆಲ್ಲ ವೀಕ್ಷಿಸಿರ್ಬೋದು. ಕಳೆದ ತಿಂಗಳಲ್ಲಿ ಹಾಕಿದಂತಹ ಒಂದು ಬುಧನ ವಕ್ರಗತಿಯ ವಿಡಿಯೋದಲ್ಲಿ ಆ ಬುಧನ ವಕ್ರಗತಿಯಿಂದ ಜಾಗತಿಕವಾಗಿ ಪರಿಣಾಮಗಳು ಅದು ನಡೀತಾ ಇದೆ. ಅದಕ್ಕೆ ಏನೇನು ಹೇಳಿದ್ದೇನೆ ಅದನ್ನು ಬೇಕಾದ್ರೆ ಆ ವಿಡಿಯೋನ ಮತ್ತೊಮ್ಮೆ ಪ್ಲೇ ಮಾಡಿ ಗಮನಿಸ್ಕೊಳ್ಳಿ. ಅಲ್ಲಿ ಉದಾಹರಣೆಗೆ ಆ ಒಂದು ಜಾಗತಿಕ ಯುದ್ಧಗಳಾಗುವಂಥದ್ದು, ರಾಜಕೀಯ ವೈಷಮ್ಯಗಳಾಗುವಂಥದ್ದು, ಅಲ್ಲಲ್ಲಿ ರಕ್ತಪಾತಗಳು, ಜನರ ದಂಗೆಗಳು, ದೊಂಬಿಗಳು ಹೇಳುವಂಥದ್ದು. ಹಾಗೆಯೇ ಈ ಷೇರು ಮಾರುಕಟ್ಟೆ ಮಹಾಪತನ ಆಗುವಂಥದ್ದು ಅಂತೇಳಿ ಅದೆಲ್ಲ ಆ ಷೇರು ಮಾರುಕಟ್ಟೆ ವಿಚಾರಿಸೋದೆಲ್ಲ ಗಮನಿಸಬಹುದಾಗಿದೆ. ಹಾಗಾಗಿ ಅಂತಹ ವಿಚಾರಗಳು ಈ ಒಂದು ಅಮಾವಾಸ್ಯೆಯ ಪ್ರಭಾವದಲ್ಲಿ ಹೀಗೆ ಜಾಗತಿಕವಾಗಿಯೂ ಸಾರ್ವತ್ರಿಕವಾಗಿಯೂ ಹಲವಾರು ಅಡ್ಡ ಪರಿಣಾಮಗಳು ಈ ಅಮಾವಾಸ್ಯೆಯಿಂದ ಆಗುವಂಥದ್ದು. ಜೊತೆಗೆ ಹಿಂಸೆ, ಹಲ್ಲೆಗಳು, ದಂಗೆ, ರಕ್ತಪಾತಗಳು ಈ ಒಂದು ಕಾಲದಲ್ಲಿ ಅಮಾವಾಸ್ಯೆಯ ಪ್ರಭಾವದಿಂದ, ಈ ಅಮಾವಾಸ್ಯೆ ಅಂದರೆ ಮುಂದಿನ ಅಮಾವಾಸ್ಯೆವರೆಗೆ, ಯಾವಾಗಲೂ ಈ ಅಮಾವಾಸ್ಯೆಯ ಫಲ ಮುಂದಿನ ಅಮಾವಾಸ್ಯೆವರೆಗೆ, ಯಾವಾಗ ಈ ಸೂರ್ಯ ಸಂಕ್ರಾಂತಿಯ ಫಲ ಇನ್ನೊಂದು ಸಂಕ್ರಾಂತಿವರೆಗೆ ಇರುತ್ತೆ. ಹಾಗಾಗಿ ಇದು 1 ತಿಂಗಳ ಅವಧಿಯವರೆಗೆ ಮುಂದಿನ ಅಮಾವಾಸ್ಯೆವರೆಗೂ ಬರುವಂತಹ ಫಲವು ಆಗಿರುತ್ತೆ. ಅಂದರೆ ಮಹಾಲಯ ಅಮಾವಾಸ್ಯೆ ಬರುವವರೆಗೂ ಈ ಒಂದು ಫಲಗಳು ನಿಮಗೆ ಈ ಒಂದು ಸೋಮವತಿ ಅಮಾವಾಸ್ಯೆ ಫಲ ನಿರ್ಣಯ ಆಗುತ್ತೆ. ಹಾಗಾಗಿ ಈ ಜಾಗತಿಕವಾಗಿ ಅನೇಕ ರೀತಿಯ ತಲ್ಲಣಗಳು ಆಗುವಂಥದ್ದು. ಇನ್ನು ಹಲವಾರು ಈ ಕೌಟುಂಬಿಕ ವಿಚಾರದ ಮೇಲೆ, ಅಂದರೆ ತಂದೆ ತಾಯಿ ಮಕ್ಕಳ ಮಧ್ಯೆ ಅಥವಾ ಗಂಡ ಹೆಂಡತಿರ ಮಧ್ಯೆ ಕೌಟುಂಬಿಕ ವಿಚಾರದಲ್ಲಿ ಈ ಒಂದು ಅಮಾವಾಸ್ಯೆ ಬಳಿಕ, ಅಮಾವಾಸ್ಯೆಯಿಂದ ಮುಂದಿನ 1 ತಿಂಗಳ ಮುಂದಿನ ಅಮಾವಾಸ್ಯೆವರೆಗೂ ಈ ಅನೇಕ ಕೌಟುಂಬಿಕ ವಿವಾದಗಳು ಭುಗಿಲೇಳ್ತವೆ. ಅಂದರೆ ಅಲ್ಲಿ ಆ ಕೌಟುಂಬಿಕ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಆಸ್ತಿ ವಿಚಾರನೋ, ಹಣದ ವಿಚಾರನೋ, ಅಥವಾ ನೈತಿಕತೆ ಅನೈತಿಕತೆಯ ವಿಚಾರನೋ, ಅಕ್ರಮ ಸಂಬಂಧದ ವಿಚಾರನೋ, ಈ ರೀತಿ ಅದಕ್ಕೆ ಯಾವುದೋ ಒಂದು ಕಾರಣ ಹಲವಾರು ಇರ್ಬೋದು. ಆದರೆ ಅಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಅವರಿಗೆ ಕಲಹಗಳಾಗುವಂಥದ್ದು,
ಕೆಲವೊಂದು ಈ ಬಂಧುಗಳು ಅಥವಾ ಈ ಗಂಡ ಹೆಂಡತಿಯರು ತಾತ್ಕಾಲಿಕವಾಗಿ ಬೇರ್ಪಡುವಂಥದ್ದು, ವಿಚ್ಛೇದನದ ಒಂದು ಮಾತುಗಳು ಬರುವಂಥದ್ದು. ಈ ರೀತಿ ಅನೇಕ ರೀತಿಯ ಒಂದು ಭಿನ್ನಾಭಿಪ್ರಾಯಗಳು ಕೌಟುಂಬಿಕ ಜೀವನದಲ್ಲಿ ಕಂಡುಬರ್ತದೆ. ಅದು ಗಂಡ ಹೆಂಡತಿಯರಷ್ಟೇ ಅಲ್ಲ, ತಂದೆ ಮಕ್ಕಳ ಮಧ್ಯೆ ಬರ್ಬೋದು, ಅಣ್ಣ ತಮ್ಮಂದಿರ ಮಧ್ಯೆ ಬರ್ಬೋದು, ಸಹೋದರಿಯರ ಮಧ್ಯೆ ಬರ್ಬೋದು. ಹಾಗಾಗಿ ಮನೆಯಲ್ಲಿ ಯಾರು ಕೂಡು ಕುಟುಂಬ ಅಥವಾ ಒಟ್ಟು ಕುಟುಂಬದಲ್ಲಿ ಅಲ್ಲಿ ಭಿನ್ನ ರಾಗಗಳು ಈಗ ಬರ್ತವೆ. ಅದೇ ರೀತಿ ಈ ದೇಶದ ರಾಜಕಾರಣದಲ್ಲೂ ಹಾಗೆ, ದೇಶದ ರಾಜಕಾರಣ ಅಥವಾ ವಿದೇಶ ರಾಜಕಾರಣ ಎಲ್ಲಿರ್ಬೋದು, ರಾಜಕೀಯವಾದ ಏರುಪೇರುಗಳು ಭಾಳಷ್ಟು ದೇಶಗಳಲ್ಲಿ ನಡೀತಾ ಇರ್ತವೆ. ರಾತ್ರೋರಾತ್ರಿ ನಡೆಯುವಂಥ ಕೆಲವು ಬೆಳವಣಿಗೆಗಳು, ಜೊತೆಗೆ ಯುದ್ಧ ಘೋಷಣೆಯಂಥ ಘಟನೆಗಳು, ಅಲ್ಲಲ್ಲಿ ಈ ದಾಳಿಗಳಾಗುವಂಥದ್ದು ಅಥವಾ ಅನೈತಿಕವಾದ ಯುದ್ಧ, ಅನೈತಿಕ ಅಂದರೆ ರಾತ್ರಿ ಕಾಲದಲ್ಲೋ ಅಥವಾ ಬೇರೆ ಬೇರೆ ರೀತಿಯ ಒಂದು ಮೋಸದ ಮೂಲಕ ನಡೆಸುವಂಥ ಸಂಚಿನ ಯುದ್ಧಗಳು ಅಲ್ಲಲ್ಲಿ ನಡೆಯುವಂಥದ್ದು, ಜೊತೆಗೆ ಅಲ್ಲಿ ರಕ್ತಪಾತಗಳು ಆಗುವಂಥದ್ದಾಗಲಿ, ಜೊತೆಗೆ ಅಗ್ನಿ ದುರಂತಗಳಾಗುವಂಥದ್ದು, ಜೊತೆಗೆ ಬಾಂಬ್ ದಾಳಿಕೆ ಆಗುವಂಥದ್ದು, ಈ ರೀತಿ ಅನೇಕ ವಿಕೋಪಗಳಿಗೆ ಕಾರಣ ಆಗುವಂತಹ ಘಟನೆ ಈ ಅಮಾವಾಸ್ಯೆಯ ಪ್ರಭಾವದಲ್ಲಿ ಬರುತ್ತೆ. ಅಲ್ಲಿ ಯಾಕಂದರೆ ಅಲ್ಲಿ ಮಖಾ ನಕ್ಷತ್ರದಲ್ಲಿ ಆಗ್ತಾ ಇರುವಂಥ ಇದೆಲ್ಲ ಮಖಾ ನಕ್ಷತ್ರದಲ್ಲಿ ಆಗ್ತಾ ಇರೋದು. ಮಖಾ ನಕ್ಷತ್ರವು ಕೇತುವಿನ ದಶಾ ನಕ್ಷತ್ರ ಆಗುತ್ತೆ. ಕೇತುವಿನ ಪ್ರಭಾವ, ಅಲ್ಲಿ ಕೇತು ಶುಕ್ರನ ಯುತಿಯೊಂದಿಗೆ ಇದ್ದಾನೆ ಕನ್ಯಾ ರಾಶಿಯಲ್ಲಿ. ಹಾಗಾಗಿ ಕನ್ಯಾ ರಾಶಿಯಲ್ಲಿ ಕೇತು ಯುತಿಯೊಂದಿಗೆ ಇದ್ದಾನೆ. ಆತನಿಗೆ ಅಲ್ಲಿ ಮಂಗಳನ ನೇರವಾದ ದೃಷ್ಟಿ ಇರುತ್ತೆ. ಕುಜವತ್ ಕೇತು ಶನಿವತ್ ರಾಹು ಎಂಬ ಒಂದು ವಾಕ್ಯ ಇರುತ್ತೆ ಜ್ಯೋತಿಷಾಸ್ತ್ರದಲ್ಲಿ. ಅದೇ ರೀತಿ ಆತನು ಮಂಗಳನಿಗಿಂತಲೂ ಸ್ವಲ್ಪ ಭೀಕರವಾದ ಪರಿಣಾಮ ಬೀರುತ್ತಾನೆ. ಮಂಗಳನು ಒಂದು ನೇರವಾದ ಯುದ್ಧ ಅದಕ್ಕೆ ಸಾಕ್ಷಿಯಾಗಿದ್ದರೆ, ಕೇತು ಯಾವಾಗಲೂ ನೇರವಾಗಿ ಅಲ್ಲದ ಅಂದರೆ ಒಂದು ಕುತಂತ್ರದ ಯುದ್ಧಕ್ಕೆ, ಜೊತೆಗೆ ಯಾವುದಾದ್ರೂ ರೀತಿಯ ಮೋಸ ವಂಚನೆ ತಂತ್ರಕ್ಕೆ ಆತನು ಕೇತು ಪ್ರಸಿದ್ಧವಾಗಿದ್ದಾನೆ. ಹಾಗಾಗಿ ಅಂಥದ್ದು ಮೋಸಜಾಲದ ಒಂದು ಯುದ್ಧಗಳು ಆಗುವಂಥದ್ದು, ಷೇರು ಮಾರುಕಟ್ಟೆಗಳು ಕುಸಿಯುವಂಥದ್ದು, ಬೇರೆ ಬೇರೆ ರೀತಿಯ ಉದ್ಯಮಿಗಳು ಅಥವಾ ಬೃಹತ್ ಈ MNC ಕಂಪನಿ ಅಂತ ಹೇಳ್ತೀವಿ ಅಂದರೆ ಬಹುರಾಷ್ಟ್ರೀಯ ಕಂಪನಿಗಳ ಮೂಲಕ ಕೆಲವೊಂದು ರೀತಿಯ ಆರ್ಥಿಕವಾದ ತಲ್ಲಣಗಳು ಸೃಷ್ಟಿಯಾಗುವಂಥದ್ದು. ಈ ರೀತಿ ಹಲವಾರು ಪ್ರಭಾವಗಳು ಈ ಒಂದು ತಿಂಗಳಲ್ಲಿ ಅಂದರೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ಕಂಡುಬರುತ್ತೆ. ಅಲ್ಲಿ ಮಖಾ ನಕ್ಷತ್ರದ ಪ್ರಭಾವ ಇರ್ಬೋದು, ಚಂದ್ರ ಮತ್ತು ರವಿ ಸ್ಥಾನದ ವ್ಯತ್ಯಾಸಗಳಿರ್ಬೋದು. ಅದೇ ರೀತಿ ಇನ್ನಿತರ ಗ್ರಹಗಳ ಒಂದು ಸ್ಥಿತಿಯ ಕಾರಣಕ್ಕಾಗಿ ಈ ಅಮಾವಾಸ್ಯೆಯ ಫಲವು ಸಾರ್ವತ್ರಿಕವಾಗಿ ಅಷ್ಟೇನು ಉತ್ತಮವಾಗಿ ಕಂಡುಬರೋದಿಲ್ಲ. ಜನರಿಗೆ ಬೆಲೆ ಏರಿಕೆ ಹೆಚ್ಚಾಗುತ್ತೆ, ಜನರಿಗೆ ಹತಾಶೆ ಹೆಚ್ಚಾಗುತ್ತೆ, ಜನರಿಗೆ ನಿರಾಶೆ ಹೆಚ್ಚಾಗುವಂಥದ್ದು. ಜೊತೆಗೆ ಯಾರ್ಯಾರು ಕೆಲವೊಂದು ಉತ್ತಮ ಕಾರ್ಯಗಳಿಗೆ, ಶುಭ ಕಾರ್ಯಗಳಿಗೆ ಕೈ ಹಾಕ್ತಾರೋ ಅಥವಾ ಏನಾದರೂ ಸಿದ್ಧತೆ ಮಾಡ್ಕೊಳ್ಳೋದು ಅದಕ್ಕೆ ಏನಾದರೂ ಒಂದು ಅಡೆತಡೆಗಳು, ವಿಘ್ನಗಳು ಬರ್ಬೋದು. ಸರ್ಕಾರದ ಕೆಲವು ನೀತಿ ನಿಯಮಗಳು, ಕಾನೂನುಗಳು ರಾತ್ರೋರಾತ್ರಿ ಬದಲಾಗುವಂಥದ್ದು, ಸರ್ಕಾರದಿಂದ ಜನರ ಮೇಲೆ ಅಂಕುಶ ಅಂದರೆ ಒಂದು ಕಂಟ್ರೋಲ್, ಯಾವುದಾದ್ರು ರಿಸ್ಟ್ರಿಕ್ಷನ್ ಅಂತ ಹೇಳ್ತೇವೆ. ಹಾಗಾಗಿ ಅಂಥ ಒಂದು ರಿಸ್ಟ್ರಿಕ್ಷನ್ಗಳೆಲ್ಲ ಬರುವಂಥದ್ದು. ಹಾಗಾಗಿ ಜನರಿಗೆ ಒಂದು ರೀತಿಯ ಒಂದು ಸಂದಿಗ್ಧವನ್ನು, ಇಕ್ಕಟ್ಟನ್ನು ತರುವಂತಹ ಕಾಲ ಈ ಅಮಾವಾಸ್ಯೆ ಬಳಿಕ ಬರುವಂಥದ್ದು. ಆಳುವವರು ಈಗ ತಮ್ಮ ಮನಸ್ಸು ಇಚ್ಛೆ ನಾನಾ ರೀತಿಯ ಒಂದು ನಿಯಮಗಳನ್ನು, ನೀತಿಗಳನ್ನು ಮಾಡುವಂಥದ್ದು. ಆಳುವವರು ಅಥವಾ ಬೇರೆ ಬೇರೆ ರೀತಿಯ ವಕ್ರ ಬುದ್ಧಿಯಿಂದ ಜನರಿಗೆ ಅನೇಕ ರೀತಿಯ ತೊಂದರೆಗಳನ್ನು ಉಂಟು ಮಾಡುವಂಥ ಘಟನೆಗಳು ಆ ದೇಶಾದ್ಯಂತ ಅಥವಾ ಬೇರೆ ಬೇರೆ ದೇಶಗಳಲ್ಲಿ ಸಹ ನಡೆಯುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಕೆಲವೊಂದು ಭಾಗದಲ್ಲಿ ಜನರಿಂದನೇ ದಂಗೆ, ಇನ್ನಷ್ಟು ಜನರಿಂದ ಹಲ್ಲೆಗಳು, ಜನರಿಂದ ಒಂದು ಕ್ರಾಂತಿಗಳು ನಡೆಯುವಂಥದ್ದು. ಅದು ಜಾತಿ, ಧರ್ಮ ಅಥವಾ ಈ ವರ್ಣಭೇದ ಮುಂತಾದ ಹೆಸರಿನಲ್ಲಿ ಸಹ ಅನೇಕ ರೀತಿಯ ತೊಂದರೆಗಳು ಇರುವಂಥ ಸಾಧ್ಯತೆ ಈ ಅಮಾವಾಸ್ಯೆ ಬಳಿಕ ಕಂಡುಬರುತ್ತೆ. ಇವೆಲ್ಲವೂ ಈ ಸಾರ್ವತ್ರಿಕ ಫಲದಲ್ಲಿ ರವಿ, ಚಂದ್ರ, ಶುಕ್ರ, ಕೇತು, ಮಂಗಳ, ಶನಿ ಮುಂತಾದ ಈ ಪ್ರಭಾವಿ ಗ್ರಹಗಳ ಒಂದು ಸಿದ್ಧತೆಯಿಂದ, ಪ್ರಭಾವಿ ಗ್ರಹಗಳ ಒಂದು ವಿಚಾರದಿಂದ ಬರುವಂಥ ಒಂದು ಪ್ರಭಾವಗಳು. ಅಲ್ಲಿ ಗುರುವಿನ ಪ್ರಭಾವ ಒಳ್ಳೆದಿದ್ದರೂ ಸಹ ಗುರುವಿನ ಪ್ರಭಾವ ಈಗ ಅಷ್ಟೊಂದು ಬಲಯುತವಾಗಿ ಇರೋದಿಲ್ಲ. ಗುರುವಿನ ಪ್ರಭಾವ ತಾತ್ಕಾಲಿಕವಾದ ಪರಿಣಾಮ ಒಳ್ಳೆದಿರುತ್ತೆ ಹೊರತು ಈ ಒಂದು ಅಮಾವಾಸ್ಯೆಯ ಪ್ರಭಾವದ ಮೇಲೆ ಗುರುವಿನ ಏನೋ ಪ್ರಭಾವಗಳು ಅಷ್ಟೊಂದಲ್ಲಿ ಕೆಲಸ ಮಾಡೋದಿಲ್ಲ. ಹಾಗಾಗಿ ಎಲ್ಲವನ್ನ ಸಾರ್ವತ್ರಿಕ ಫಲದಲ್ಲಿ ಗಮನಿಸ್ತಾ ಇತ್ತು. ಇನ್ನು ಈ ಅಮಾವಾಸ್ಯೆಯ ಫಲದಿಂದ ರಾಶಿಗಳ ಮೇಲೆ ಹೇಗೆ ಪರಿಣಾಮ ಆಗುತ್ತೆ, ಯಾವ್ಯಾವ ರಾಶಿಗೆ ಒಳ್ಳೆಯದಿದೆ, ಯಾವ ರಾಶಿಗೆ ಸ್ವಲ್ಪ ಸಂಕಷ್ಟ ಇದೆ, ಯಾವ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಅದನ್ನು ನಾವು ಗಮನಿಸೋಣ. ಅಲ್ಲಿ ಕೆಲವೊಂದು ರಾಶಿಗೆ ತುಂಬ ಒಳ್ಳೆಯ ಫಲ ಖಂಡಿತ ಬರುತ್ತೆ. ಉದಾಹರಣೆಗೆ ಅಲ್ಲಿ ಮಿಥುನ, ತುಲಾ, ವೃಶ್ಚಿಕ ರಾಶಿಗೆ ತುಂಬ ಒಳ್ಳೆಯ ಫಲ ಬಂದಿದೆ. ಮೇಷ ಮತ್ತು ಮಕರ ರಾಶಿಗೆ ಅಷ್ಟು ಸ್ವಲ್ಪ ಮಧ್ಯಮ ಫಲ ಬಂದಿದೆ. ಇನ್ನುಳಿದ ಕೆಲವು ರಾಶಿಗಳಿಗೆ ಸ್ವಲ್ಪ ಸಂಕಷ್ಟ ಫಲಗಳು ಅಂತ ವ್ಯಕ್ತವಾಗಿವೆ. ಹಾಗಾಗಿ ಅಲ್ಲಿ ಉತ್ತಮ ಫಲ ಬಂದವರು ಚಿಂತೆ ಜಾಸ್ತಿ ಪಡಬೇಕಾಗಿಲ್ಲ. ಮಧ್ಯಮ ಮತ್ತು ಸಂಕಷ್ಟ ಫಲ ಬಂದವರು ಕೊನೆಗೆ ಆ ಅಮಾವಾಸ್ಯೆಯ ಫಲದ ಒಂದು ದೋಷ ನಿವಾರಣೆಗೆ ಸಣ್ಣ ಪುಟ್ಟ ಒಂದು ಪೂಜಾ ಪರಿಹಾರ ಅಥವಾ ಪ್ರಾರ್ಥನಾ ಪರಿಹಾರಗಳನ್ನು ಹೇಳಿರ್ತೇನೆ, ಅದನ್ನು ಅನುಸರಿಸಿದರೆ ಯಾರೂ ಅಷ್ಟೊಂದು ಚಿಂತಿತರಾಗಬೇಕಾಗಿಲ್ಲ. ಈಗ ಮೊದಲನೇದಾಗಿ ಮೇಷರಾಶಿಯ ಒಂದು ವಿಚಾರವನ್ನು ಗಮನಿಸೋಣ. ಮೇಷರಾಶಿಗೆ ವಿಶೇಷವಾಗಿ ಅಲ್ಲಿ ನಡೆಯುವಂಥ ಈ ಒಂದು ಅಮಾವಾಸ್ಯೆಯ ಪರ್ವಕಾಲದಲ್ಲಿ ಅಲ್ಲಿ 5 ಗ್ರಹಗಳ ಒಂದು ವಿಶೇಷವಾದ ನಿಮಗೆ ಬೆಂಬಲ ಇರುತ್ತೆ. ಮಂಗಳನು ಈ ಕಾಲದಲ್ಲಿ ನಿಮಗೆ ಪೂರಕವಾಗಿರ್ತಾನೆ, ಬುಧನು ಪೂರಕವಾಗಿರ್ತಾನೆ, ಗುರುವಿನ ಬೆಂಬಲ ಇರುವಂಥದ್ದು, ಕೇತು ಸಹ ನಿಮಗೆ ಪೂರಕವಾಗಿರುವಂಥದ್ದು. ಹಾಗಾಗಿ ನಿಮಗೆ ಹೆಚ್ಚೇನು ತೊಂದರೆಗಳು ಆಗೋದಿಲ್ಲ. ಆದರೆ ಈ ಕಾಲದಲ್ಲಿ ಮೇಷರಾಶಿಯವರಿಗೆ ಯಾರಿಗೆ ನಿಮ್ಮ ಹಿರಿಯರ ಜೊತೆಗೆ ಭಿನ್ನಾಭಿಪ್ರಾಯ ಬರುತ್ತೆ, ಹಿರಿಯರು ಅಥವಾ ಕಿರಿಯರ ಜೊತೆಗೆ, ತಂದೆಗೆ ಮಕ್ಕಳ ಜೊತೆಗೆ ಅಥವಾ ಮಕ್ಕಳಿಗೆ ಮೇಷರಾಶಿಯ ತಂದೆಯ ಜೊತೆಗೆ, ಹಾಗಾಗಿ ಪಿತಾಪುತ್ರರ ಒಂದು ಬಾಂಧವ್ಯದಲ್ಲಿ ಸ್ವಲ್ಪ ಕೊರತೆ ಬರುವಂಥದ್ದು, ಜಗಳಗಳು ಬರುವಂಥದ್ದು, ಅಥವಾ ನಿಮಗೆ ಪುತ್ರ ಸಮಾನರು ಇರುವಂಥದ್ದು, ಅಥವಾ ನಿಮಗಿಂತ ಸ್ವಲ್ಪ ಜೂನಿಯರ್ಗಳು ಅಥವಾ ಕೆಳಗಿನ ಚಿಕ್ಕ ವಯಸ್ಸಿನವರು ಇರ್ಬೋದು, ಅವರ ಜೊತೆಗೆ ಭಿನ್ನಾಭಿಪ್ರಾಯಗಳು ಈಗ ಬರುವಂಥದ್ದು. ಆ ಕಿರಿಯರಿಂದ ನಿಮಗೆ ಮನಸ್ಸಿಗೆ ಕಿರಿಕಿರಿ ಆಗುವಂಥದ್ದು, ಅವರಿಂದ ನಿಮಗೆ ಅವಮಾನ ಆಗುವಂಥದ್ದು, ಅಥವಾ ನಿಮ್ಮ ಮೇಲೆ ಅವರು ವ್ರತ ಆರೋಪ ಮಾಡುವಂಥದ್ದು. ಅದೇ ರೀತಿ ಯಾವುದಾದ್ರೂ ಈ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ,
ಸ್ವಲ್ಪ ನಿಧಾನಗತಿ ಆಗುತ್ತೆ. ಇಷ್ಟು ದಿನ ಆಗಬೇಕಾಗಿದ್ದ ಯಾವುದೇ ಡಾಕ್ಯುಮೆಂಟ್ ಸಿಗೋದಾಗಲಿ ಅಥವಾ ನಿಮ್ಮ ಏನೋ ದಾಖಲೆ ಪತ್ರಗಳು ಸಿಗೋದಾಗಲಿ ಅವೆಲ್ಲವೂ ಸ್ವಲ್ಪ ವಿಳಂಬ ಆಗುತ್ತೆ. ಯಾವುದೇ ಕೆಲಸ ಕಾರ್ಯಗಳು, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ಸ್ವಲ್ಪ ವಿಳಂಬ ಆಗುವಂಥದ್ದು. ಜೊತೆಗೆ ಮನೆಯಲ್ಲಿ ಸ್ವಲ್ಪ ಬಾಂಧವ್ಯದ ಕೊರತೆ, ತಂದೆ ಮಕ್ಕಳ ಮಧ್ಯೆ, ತಾಯಿ ಮಕ್ಕಳ ಮಧ್ಯೆ, ಅದೇ ರೀತಿ ನಿಮ್ಮ ಒಂದು ಕೆಲಸದ ಜಾಗದಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾ ಇರ್ತಾರೆ ಅದರ ಒಂದು ಕೆಲಸದ ಜಾಗದಲ್ಲಿ ನಿಮ್ಮ ಮೇಲಾಧಿಕಾರಿಗಳಿಂದ ಸ್ವಲ್ಪ ಈ ಕಾಲದಲ್ಲಿ ಮೇಷರಾಶಿಯವರಿಗೆ ಒತ್ತಡ, ಕಿರುಕುಳಗಳು ಸ್ವಲ್ಪ ಜಾಸ್ತಿ ಆಗ್ಬೋದು. ಟಾರ್ಚರ್ ಅಂತ ಹೇಳ್ದಲ್ಲ, ಆ ಥರದ್ದೆಲ್ಲ ಸ್ವಲ್ಪ ನಿಮಗೆ ಜಾಸ್ತಿ ಆಗ್ಬೋದಾಗಿದೆ. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಮನಸ್ಸಿನ ಮತ್ತು ಮಾತಿನ ನಿಯಂತ್ರಣ ಮಾಡಿಕೊಳ್ಳಿ. ಅನಾವಶ್ಯಕವಾಗಿ ಸಿಟ್ಟಾಗೋದು, ಅನಾವಶ್ಯವಾಗಿ ವಾಗ್ವಾದ ಮಾಡೋದು ಅಥವಾ ಇನ್ನೊಬ್ಬರ ಮೇಲೆ ಆರೋಪ ಹೊರಿಸೋದು ಅದನ್ನು ಸ್ವಲ್ಪ ನೀವು ಕಡಿಮೆ ಮಾಡಿಕೊಳ್ಳಿ. ಅಲ್ಲದೆ ಯಾರಿಂದಲೂ ನೀವು ಯಾವುದೇ ರೀತಿಯ ವಿವಾದಕ್ಕೆ ಸಿಲುಕದಂತೆ ನೀವು ನಿಮ್ಮ ಎಚ್ಚರಿಕೆಯನ್ನು ಗಮನಿಸಿಕೊಳ್ಬೇಕಾಗತ್ತೆ ಈ ಮೇಷರಾಶಿಯವರು. ಅಲ್ಲದೆ ಕಾನೂನನ್ನು ವಿರೋಧಿಸಿದ ಯಾವುದೇ ಕೆಲಸಗಳಿಗೆ ಕೈ ಹಾಕಿಬಿಡಲಿ. ಕಾನೂನು ವಿರೋಧಿಸಿದ ಕೈ ಹಾಕಿದರೆ ನಿಮಗೆ ಆ ಸರ್ಕಾರದ ಮೂಲಕನೋ ಕೋರ್ಟ್ ಮೂಲಕನೋ ಏನಾದರೂ ತೊಂದರೆಗಳು, ಶಿಕ್ಷೆಗಳು ಆಗುವಂಥ ಸಾಧ್ಯತೆ ಇರುತ್ತೆ ಮೇಷರಾಶಿಯವರಿಗೆ. ಅದರ ಹೊರತು ಹೆಚ್ಚಿನೇನು ಅಡೆತಡೆಗಳಿಲ್ಲ. ನಿಮಗೆ ಈ ಒಂದು ಅಮಾವಾಸ್ಯ ಫಲದಿಂದ ನಿಮ್ಮ ಆರೋಗ್ಯಕ್ಕೆ ಅಥವಾ ಹಣಕಾಸಿಗೆ, ವೃತ್ತಿ ಉದ್ಯೋಗಕ್ಕೆ ಅಂಥದ್ದೇನು ಯಾವುದೇ ರೀತಿಯ ಗಂಭೀರವಾದ ತೊಂದರೆಗಳು ಇರೋದಿಲ್ಲ. ಅಲ್ಲಿ 4 ಗ್ರಹಗಳು ನಿಮಗೆ ರಕ್ಷಣೆಯನ್ನು ಕೊಡ್ತಾ ಇರ್ತವೆ. ಇನ್ನು ಮೇಷರಾಶಿಯ ಬಳಿಕ ಈಗ ವೃಷಭ ರಾಶಿಗೆ ಈ ಅಮಾವಾಸ್ಯ ಫಲ ಅಷ್ಟೊಂದು ಉತ್ತಮವಾಗಿ ಬರ್ತಾಯಿಲ್ಲ. ಅಮಾವಾಸ್ಯ ಫಲದಲ್ಲಿ ನಿಮಗೆ ಅಲ್ಲಿ ಈ ಅಮಾವಾಸ್ಯ ಕಾಲದಲ್ಲಿ ಇರುವಂಥದ್ದು ಕೇವಲ 2 ಗ್ರಹಗಳ ರಕ್ಷಣೆ. ಅಲ್ಲಿ ಶುಕ್ರ ಮತ್ತು ರಾಹು ಅಷ್ಟೇ ನಿಮಗೆ ಪೂರಕವಾಗಿರುವಂಥದ್ದು. ಉಳಿದ ಗ್ರಹಗಳು ಅಷ್ಟೊಂದು ಈಗ ರವಿಚಂದ್ರರಾಗಲಿ ಅಥವಾ ಇನ್ನಿತರ ಗ್ರಹಗಳಲ್ಲಿ ಗುರುಬಲ ಅಂತೂ ನಿಮಗೆ ಈ ವರ್ಷ ಏನೇ ಇರುವುದಿಲ್ಲ. ಹಾಗಾಗಿ ಇತರ ಗ್ರಹಗಳು ಸಹ ಅಷ್ಟೊಂದು ವಿರುದ್ಧವಾಗಿ ಈಗ ನಿಮಗೆ ಕೆಲಸ ಮಾಡ್ತಿವೆ. ಹಾಗಾಗಿ 2 ಗ್ರಹಗಳಿಂದ ನಿಮಗೆ ಕೆಲವೊಂದು ಏನು ಮಾಡೋದಂದರೆ ವಿಶೇಷವಾಗಿ ನಿಮಗೆ ಈ ಅಮಾವಾಸ್ಯ ಕಾಲದಿಂದ 1 ತಿಂಗಳವರೆಗೆ ಸ್ವಲ್ಪ ಮಾತಿನಲ್ಲಿ ಚಕಮಕಿ ಬರುವಂಥದ್ದು. ಬಂಧುಗಳ ಮಧ್ಯೆ, ರಿಲೇಟಿವ್ಗಳ ಜ್ಞಾಪಕ ಇಟ್ಕೊಳ್ಳಿ, ರಿಲೇಟಿವ್ಗಳ ಮಧ್ಯೆ ಸ್ವಲ್ಪ ವಿಶೇಷವಾಗಿ ತೊಂದರೆಗಳು ಬರುವಂಥದ್ದು. ಜೊತೆಗೆ ನಿಮ್ಮ ಸ್ವಂತ ತಾಯಿ ಮಕ್ಕಳ ಜೊತೆಗೆ ಈಗ ಭೇದ ಭಾವ. ಉದಾಹರಣೆಗೆ ತಾಯಿಯದ್ದು ವೃಷಭ ಇರ್ಬೋದು ಅಥವಾ ಮಗುವಿದ್ದು ವೃಷಭ ಇರ್ಬೋದು. ಹಾಗಾಗಿ ಯಾರಿಗೂ ವೃಷಭ ಇದ್ದರೆ ಅಲ್ಲಿ ನಿಮಗೆ ತಾಯಿ ಮಕ್ಕಳ ಮಧ್ಯೆ ಭಿನ್ನಾಭಿಪ್ರಾಯ ಬರುತ್ತದೆ. ಜೊತೆಗೆ ಈ ಮಾತೃ ಕುಟುಂಬದವರಿಗೆ ಏನಾದರೂ ತೊಂದರೆಗಳಾಗುವಂಥದ್ದು, ನಿಮ್ಮ ತಾಯಿಯ ಕುಟುಂಬದಲ್ಲಿ ಏನಾದರೂ ಒಂದು ದುಃಖದ ಘಟನೆಗಳು ಅಥವಾ ಯಾರಿಗೊಂದು ಹಿರಿಯರ ಒಂದು ಜೀವನಕ್ಕೆ ಏನಾದರೂ ಅಪಾಯಗಳು ಬರುವಂಥದ್ದು, ಇಂಥ ಒಂದು ದುಃಖದ ಘಟನೆಗಳು, ದುಃಖದ ವಾರ್ತೆಗಳನ್ನು ಕೇಳುವಂಥದ್ದು ಬರುತ್ತದೆ. ಜೊತೆಗೆ ಈ ಕಾಲದಲ್ಲಿ ನಿಮಗೆ 1 ತಿಂಗಳವರೆಗೆ ಸ್ವಲ್ಪ ಚಿಂತೆ ಜಾಸ್ತಿ ಆಗುತ್ತೆ. ಈ ಕಾಲದಲ್ಲಿ ಚಿಂತೆ ಜಾಸ್ತಿ ಆಗುವಂಥದ್ದು. ಯಾವುದೇ ಒಂದು ವಿಚಾರದಲ್ಲಿ ನಿಮಗೆ ಅನಾವಶ್ಯಕವಾಗಿ ಚಿಂತೆ ಹೆಚ್ಚಾಗಿ, ನಿದ್ರಾಹೀನತೆ ಅಂದರೆ ನಿದ್ದೆ ಸ್ವಲ್ಪ ಕಡಿಮೆ ಆಗುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳನ್ನ ಕೈ ಹಾಕಿದರೆ ಅವೆಲ್ಲವೂ ಸ್ವಲ್ಪ ನಿಧಾನ ಆಗಿ ಅದು ವಿಳಂಬ ಆಗುವಂಥದ್ದು. ಅಥವಾ ಇವತ್ತು ಸಿಗುತ್ತೆ ಅಂತ ಡಾಕ್ಯುಮೆಂಟ್ ಆಗಲಿ, ಪೇಪರ್ ಆಗಲಿ, ಅದು 10 ದಿವಸ ಬಿಟ್ಟು, 15 ದಿವಸ ಬಿಟ್ಟು ಅಥವಾ 1 ತಿಂಗಳು ಬಿಟ್ಟು ನಿಮಗೆ ಸಿಗುವಂಥ ಒಂದು ಸಂದರ್ಭ ಬರ್ಬೋದು. ಹಾಗಾಗಿ ಅಂತಹ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ, ಮಾತಿನ ಬಗ್ಗೆ, ನಡವಳಿಕೆ ಬಗ್ಗೆ, ಜೊತೆಗೆ ನಿಮ್ಮ ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡಲು. ಮನಸ್ಸಲ್ಲಿ ಸ್ವಲ್ಪ ನೆಗೆಟಿವ್ ಥಾಟ್ ಜಾಸ್ತಿ ಬರುತ್ತೆ ವೃಷಭ ರಾಶಿಯವರಿಗೆ. ಆ ನೆಗೆಟಿವಿಟಿ ಅಥವಾ ಋಣಾತ್ಮಕ ಚಿಂತನೆ ಸ್ವಲ್ಪ ಕಡಿಮೆ ಮಾಡಿ ಧನಾತ್ಮಕ ಚಿಂತನೆ ಕಡೆಗೆ ಪ್ರಾರ್ಥನೆ ಮಾಡೋದು, ಧ್ಯಾನ ಮಾಡೋದು, ಯೋಗಾಭ್ಯಾಸ ಮಾಡೋದು ಅಥವಾ ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸಿಕೊಂಡು ಆ ಮನಸ್ಸಿನ ಬರುವಂಥ ನೆಗೆಟಿವಿಟಿಯನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಅಲ್ಲದೆ ಕೊನೆಗೆ ಹೇಳುವಂಥ ದೇವತಾ ಪ್ರಾರ್ಥನೆ ಶ್ಲೋಕವನ್ನು ಹೇಳ್ಬೋದಾಗಿದೆ ವೃಷಭ ರಾಶಿಯವರು. ಮುಂದೆ ಮಿಥುನ ರಾಶಿ ಅದೃಷ್ಟಶಾಲಿ ರಾಶಿ ಅಂತ ಹೇಳ್ಬೋದು. ಅಲ್ಲಿ ಅಮಾವಾಸ್ಯ ಫಲದಲ್ಲಿ ಹೆಚ್ಚು ಅದೃಷ್ಟವನ್ನು ಪಡೆಯುವಂಥ ರಾಶಿಗಳ ಗುಂಪಿಗೆ ಆ ಮಿಥುನ ರಾಶಿ ಇರುತ್ತೆ. ಮಿಥುನ, ತುಲಾ, ವೃಶ್ಚಿಕ ಎಂಬ 3 ರಾಶಿಗಳಿಗೆ ಬಹಳ ಈ ಅಮಾವಾಸ್ಯೆಯಿಂದ ಬಹಳ ಉತ್ತಮ ಫಲಗಳಾಗ್ತವೆ. ಕೆಲವರು ಕೇಳ್ಬೋದು ಅಮಾವಾಸ್ಯೆಯಿಂದ ಒಳ್ಳೆಯದಾಗತ್ತಾ? ಖಂಡಿತ ಅಮಾವಾಸ್ಯೆಯಿಂದ ಕೆಲವೊಂದು ರಾಶಿಗೆ ಖಂಡಿತ ಒಳ್ಳೆಯದಾಗುವಂಥದ್ದಿದೆ. ಅದು ನಮ್ಮ ಜ್ಯೋತಿಷ್ ಶಾಸ್ತ್ರದ ಉಲ್ಲೇಖವೂ ಇದೆ. ಜೊತೆಗೆ ಕೆಲವೊಂದು ನಮ್ಮ ಅನುಭವದಲ್ಲೂ ಸಹ ನಾವು ಇದನ್ನು ಕಂಡುಕೊಂಡಿದ್ದೇವೆ. ಮಿಥುನ ರಾಶಿಯವರಿಗೆ ಈ ಅಮಾವಾಸ್ಯೆಗಳಿಂದ ಭಾಳಷ್ಟು ಅದೃಷ್ಟ ಒಲಿದು ಬರುತ್ತೆ. ಆಕಸ್ಮಿಕ ಧನ ಲಾಭ ಆಗುವಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಯಶಸ್ಸು ಸಿಗುತ್ತೆ, ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಹೆಚ್ಚು ಅಭಿವೃದ್ಧಿ ಬರುವಂಥದ್ದು, ಲಾಭಗಳು ಬರುವಂಥದ್ದು. ಇನ್ನಾರಾದರೂ ಉದ್ಯಮ, ಫ್ಯಾಕ್ಟ್ರಿಯಲ್ಲಿ ನಡೆಸೋರಿಗೆ ಅವರ ಉತ್ಪನ್ನಗಳಿಗೆ ದಿಢೀರಾಗಿ ಬೆಲೆ ಏರಿಕೆ ಆಗುತ್ತೆ. ಈಗ ಕೆಲವೊಂದು ಉತ್ಪನ್ನಗಳಿಗೆ ರಾತ್ರೋರಾತ್ರಿ ಒಂದಷ್ಟು ಡಬಲ್ ಆಗುವಂಥದ್ದೆಲ್ಲ ನಾವು ಕಂಡಿರ್ತೇವೆ. ಹಾಗಾಗಿ ಅಂಥ ಒಂದು ಲಾಭ ಇಂಥವರಿಗೆ ಸಿಗುತ್ತೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಇಂಥವರಲ್ಲಿ ಉದ್ಯಮಿಗಳಿರ್ಬೋದು, ವ್ಯಾಪಾರ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಒಂದು ಬೇರೆ ವೃತ್ತಿ ಕ್ಷೇತ್ರದಲ್ಲಿರ್ಬೋದು, ಅವರಿಗೆ ಆಕಸ್ಮಿಕ ಧನ ಲಾಭ ಆಗುವಂಥವಾಗಿರುತ್ತೆ. ಜೊತೆಗೆ ನಿಮಗೆ ದೀರ್ಘಕಾಲದಿಂದ ಯಾವುದೇ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳು ಬೇಗನಾಗುತ್ತೆ. ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸ ಇವೆಲ್ಲವೂ ನಿಮಗೆ ಈ ಅಮಾವಾಸ್ಯೆ ಬಳಿಕ ಸ್ವಲ್ಪ ಬೇಗನೆ ಮೂವ್ ಆಗುತ್ತೆ. ಜೊತೆಗೆ ದೀರ್ಘಕಾಲದಿಂದ ಏನಾದರೂ ಭೂಮಿ ವಿವಾದ, ಆಸ್ತಿ ವಿವಾದ, ಅದು ಕೌಟುಂಬಿಕ ವಿವಾದಗಳಿದ್ದರೆ ಆ ವಿವಾದಗಳು ಬಗೆಹರಿದು ನಿಮಗೆ ಸಿಗಬೇಕಾದ ಆಸ್ತಿನೋ, ಭೂಮಿನೋ ಅಥವಾ ಹಣದ ಪಾಲು ನಿಮಗೆ ಸಿಗುವಂಥ ಒಂದು ವ್ಯವಸ್ಥೆಗಳು ಆಗುವಂಥದ್ದು. ಜೊತೆಗೆ ಕೆಲವೊಬ್ಬರಿಗೆ ವಿದೇಶಕ್ಕೆ ಹೋಗುವಂಥ ಅಪೇಕ್ಷೆ ಪಟ್ಟವರಿಗೆ, ವಿದೇಶಕ್ಕೆ ಉದ್ಯೋಗಕ್ಕೆ ಅಥವಾ ವಿದೇಶಿ ಶಿಕ್ಷಣಕ್ಕೆ ಪ್ರಯತ್ನ ಮಾಡಿದವರಿಗೆ ಈಗ ವಿದೇಶ ಉದ್ಯೋಗದ ಅವಕಾಶ, ವಿದೇಶದಲ್ಲಿ ಶಿಕ್ಷಣದ ಅವಕಾಶ, ವಿದೇಶದಲ್ಲಿ ಸಂಚಾರ ಮಾಡುವಂಥ ಅವಕಾಶ, ಈ ರೀತಿ ಅನೇಕ ಅವಕಾಶಗಳು ಸಹ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಯಾರೋ ಈ ಕಂಪ್ಯೂಟರು, ಹಾರ್ಡ್ವೇರು, ಸಾಫ್ಟ್ವೇರು ಅಥವಾ ಇಲೆಕ್ಟ್ರಾನಿಕ್, ಸಿನಿಮಾ ಮಾಧ್ಯಮ ಅಥವಾ ಟಿ ವಿ ಮುಂತಾದ ಈ ಆಧುನಿಕ ತಂತ್ರಜ್ಞಾನ ಕ್ಷೇತ್ರದಲ್ಲೆಲ್ಲ ಇರ್ತಾರೆ, IT BT ಅಂತ ಹೇಳ್ತೀವಲ್ಲ, ಅಂಥ IT BT ಕ್ಷೇತ್ರದವರಿಗೆ ಸಹ ಈ ಮಿಥುನ ರಾಶಿಯವರಿಗೆ ಭಾಳಷ್ಟು ಈಗ ಉತ್ತಮ ಅವಕಾಶಗಳು. ಉದ್ಯೋಗ ಇಲ್ಲದವ್ರಿಗೆ ಉದ್ಯೋಗ ಸಿಗ್ಬೋದು. ಈಗಾಗಲೇ ಉದ್ಯೋಗದಲ್ಲಿದ್ದವರಿಗೆ ಅವರಿಗೆ ಬಡ್ತಿ, ಪ್ರಮೋಷನ್ಗಳು ಸಿಗುವಂಥ ಸಾಧ್ಯತೆ. ಜೊತೆಗೆ ದೀರ್ಘಕಾಲದಲ್ಲಿ ನೀವೇನಾದರೂ ಒಂದು ಕನಸನ್ನು, ಗುರಿಯನ್ನು ಇಟ್ಕೊಂಡಿದ್ರೆ ಆ ಗುರಿ ನಿಮಗೆ ಈ ತಿಂಗಳಲ್ಲಿ ಪೂರ್ತಿ ಆಗುವಂಥ ಅವಕಾಶ ಎಲ್ಲ ಸಾಧ್ಯತೆ ಇರುತ್ತೆ. ಅಮಾವಾಸ್ಯೆಯಿಂದ ಮುಂದಿನ ಅಮಾವಾಸ್ಯವರೆಗೂ ಭಾಳಷ್ಟು ಉತ್ತಮ ಫಲಗಳನ್ನು ಮಿಥುನ ರಾಶಿಯವರು ನಿರೀಕ್ಷೆ ಮಾಡ್ಬೋದು. ಆಸಕ್ತಿ ಇದ್ದರೆ ಕೊನೆಗೊಳ್ಳುವಂಥ ಭಕ್ತಿ ಧ್ಯಾನ ಮಾರ್ಗ ನೀವು ಸಹ ಅನುಸರಣೆ ಮಾಡ್ಬೋದು ಮಿಥುನ ರಾಶಿಯವರು. ಇನ್ನು ಕಟಕ
ಕಟಕ ರಾಶಿಗೆ ಈ ಒಂದು ಅಮಾವಾಸ್ಯೆ ಫಲದಲ್ಲಿ ಅಷ್ಟೇನು ಉತ್ತಮ ಫಲಗಳು ಬರ್ತಾಯಿಲ್ಲ. ನಿಮಗೆ ಮಿಶ್ರ ಫಲಗಳು ವ್ಯಕ್ತವಾಗ್ತಾ ಇರ್ತವೆ. ಅಲ್ಲಿ ಗುರುಬಲದ ಒಂದು ರಕ್ಷಣೆ ನಿಮಗೆ ಇರುತ್ತೆ. ಗುರು ಮತ್ತು ಶುಕ್ರರ ಒಂದು ರಕ್ಷಣೆ, ಗುರು ಶುಕ್ರ ಮತ್ತು ಕೇತುಗಳು ನಿಮಗೆ ಪೂರಕವಾಗಿರ್ತವೆ. ಉಳಿದಂತೆ ಅಲ್ಲಿ ರವಿಚಂದ್ರರಾಗಲಿ ಅಥವಾ ಇನ್ನಿತರ ಮಂಗಳನಾಗಲಿ ಬುಧನಾಗಲಿ ನಿಮಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ. ಅಲ್ಲದೆ ಒಂದು ರಾಹು ಸಹ ನಿಮಗೆ ಈ ಕಾಲದಲ್ಲಿ ವಿರುದ್ಧವಾಗಿಯೇ ಇರ್ತಾನೆ. ಹಾಗಾಗಿ ಈ ಕಾಲದಲ್ಲಿ ಕೆಲವೊಂದು ವಿಚಾರದಲ್ಲಿ ನಿಮಗೆ ಹಣಕಾಸಿನ ಖರ್ಚು ಹೆಚ್ಚಳಾಗುವಂಥದ್ದು, ಅಮಾವಾಸ್ಯೆ ಫಲದಿಂದ ಹಣಕಾಸಿನ ಕೆಲವರಿಗೆ ನಷ್ಟ ಆಗುವಂಥದ್ದು, ಇನ್ನು ಕೆಲವರಿಗೆ ತಾವು ನಡೆಸುವಂಥ ವ್ಯಾಪಾರ ವೃತ್ತಿ ಉದ್ಯಮದಲ್ಲಿ ಏನಾದರೂ ಸವಾಲುಗಳು ಸಂಕಷ್ಟಗಳು ಬರ್ಬೋದು. ಅದು ವರ್ಕರ್ಸ್ ಪ್ರಾಬ್ಲಮ್ ಬರ್ಬೋದು, ಪವರ್ ಪ್ರಾಬ್ಲಮ್ ಬರ್ಬೋದು, ಅದು ವರ್ಕಿಂಗ್ ಕ್ಯಾಪಿಟಲ್ ಪ್ರಾಬ್ಲಮ್, ರಾ ಮೆಟೀರಿಯಲ್ ಪ್ರಾಬ್ಲಮ್, ಈ ರೀತಿ ಒಂದಲ್ಲ ಒಂದು ಸಮಸ್ಯೆ ಅಲ್ಲಿ ಉದ್ಯಮಿಗಳಿಗೆ, ವ್ಯಾಪಾರಿಗಳಿಗೆ, ಕೃಷಿಕರಿಗೆ ಇವೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ನೀವು ಸಂಯಮವನ್ನು, ತಾಳ್ಮೆಯನ್ನು ಕಾಪಾಡಿಕೊಳ್ಬೇಕು. ಹಣಕಾಸಿನ ವಿಚಾರ ತುಂಬ ಎಚ್ಚರಿಕೆ ಬೇಕು. ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ ಮಾಡೋದಾಗಲಿ ಅಥವಾ ಅಪರಿಚಿತರೊಂದಿಗೆ ದೊಡ್ಡ ಮೊತ್ತದ ಹಣವನ್ನು ಕೊಡುವುದಾಗಲಿ ಅಥವಾ ಸಾಲ ಪಡೆಯುವುದಾಗಲಿ ಅದರ ಬಗ್ಗೆ ಎಚ್ಚರಿಕೆ ಬೇಕಾಗುತ್ತೆ. ಅಲ್ಲದೆ ಕೆಲವೊಂದು ನಿಮ್ಮದಲ್ಲದ ವಿಚಾರಕ್ಕೆ ನೀವು ತಲೆ ಹಾಕೋದಾಗಲಿ, ಮೂರನೇ ವ್ಯಕ್ತಿಗಳಿಗೆ ನಾವು ಜಾಮೀನು ನೀಡುವಂಥದ್ದು ಅಥವಾ ಶ್ಯೂರಿಟಿ ಹಾಕೋದು ಅಂತ ಹೇಳ್ತೀವಿ, ಅಂಥದ್ದಕ್ಕೆಲ್ಲ ಕೈ ಹಾಕಿದರೆ ಅದು ನಿಮಗೆ ತೊಂದರೆ ಆಗುವಂಥದ್ದಾಗುತ್ತೆ. ಹಾಗಾಗಿ ಆ ಬಗ್ಗೆ ಎಚ್ಚರಿಕೆ ಬೇಕು. ಇನ್ನು ಆರೋಗ್ಯದ ಬಗ್ಗೆ ಸಹ ಕಟಕ ರಾಶಿಯವರಿಗೆ ಕಾಳಜಿ ಬೇಕಾಗುತ್ತೆ. ಆರೋಗ್ಯದಲ್ಲಿ ಈಗಾಗಲೇ ಇದ್ದಂಥ ಸಮಸ್ಯೆಗಳು ನಿಮಗೆ ಉಲ್ಬಣ ಆಗ್ಬೋದು. ಅಂದರೆ BP, ಶುಗರು, ಹಾರ್ಟ್ ಪ್ರಾಬ್ಲಮ್ಮು, ಅಸ್ತಮನೋ ಇನ್ಯಾವುದೋ ಸಮಸ್ಯೆ ಇದ್ದರೆ ಅದು ಈ ಅಮಾವಾಸ್ಯೆಯಿಂದ ಸ್ವಲ್ಪ ಹೆಚ್ಚು ತೊಂದರೆಗಳಿಗೆ ಕೊಡುವಂಥದ್ದು. ಅಥವಾ ಕೆಲವರಿಗೆ ಆಕಸ್ಮಿಕವಾಗಿ ನೀರಿನಿಂದನೋ, ಆಹಾರದಿಂದನೋ ಅಥವಾ ಹವಾಮಾನದಿಂದನೋ ಆರೋಗ್ಯದಲ್ಲಿ ಏರುಪೇರುಗಳು ಬರುವಂಥ ಸಾಧ್ಯತೆ. ಆ ಬಗ್ಗೆ ಸೂಕ್ತವಾದ ಆರೋಗ್ಯ ಕಾಳಜಿ. ಹಾಗೆ ಒಟ್ಟಿನಲ್ಲಿ ನೀವು ತನುಮನ ಧನದ ಒಂದು ಎಚ್ಚರಿಕೆ ಅಮಾವಾಸ್ಯೆಯ ಫಲದಲ್ಲಿ ಕಟಕ ರಾಶಿಯವರಿಗೆ ಕಂಡುಬರುತ್ತೆ. ಗುರುವಿನ ಬಲ, ಶುಕ್ರನ ಬಲ ಇದ್ದರೂ ಸಹ ಅಲ್ಲಿ ಕೆಲವೊಂದು ಏರುಪೇರುಗಳು ಈ ಒಂದು ಗ್ರಹ ಸ್ಥಿತಿಯಿಂದ ನಿರ್ಮಾಣ ಆಗ್ತಾಯಿರುತ್ತೆ. ಜೊತೆಗೆ ಕೊನೆಗೆ ಹೇಳುವಂಥ ಪ್ರಾರ್ಥನಾ ಮಾರ್ಗ ಅಥವಾ ಪೂಜಾ ಮಾರ್ಗ ಇತ್ಯಾದಿಗಳನ್ನು ಅನುಸರಿಸುವುದು ಕಟಕ ರಾಶಿಯವರು. ಮುಂದೆ ಸಿಂಹರಾಶಿಗೆ ಈ ಒಂದು ಕಾಲದಲ್ಲಿ ಅಲ್ಲಿ ವಿಶೇಷವಾಗಿ ರವಿಯ ಅನುಗ್ರಹ ಇರುವಂಥದ್ದು. ರವಿ ಮತ್ತು ಮಂಗಳರ ಅನುಗ್ರಹ, ಶುಕ್ರನ ಅನುಗ್ರಹದ ಕಾರಣ ಸ್ವಲ್ಪ ಸಮ್ಮಿಶ್ರ ಫಲನೇ ಇದೆ. ಹೆಚ್ಚೇನು ಕೆಟ್ಟದೇನೂ ಇಲ್ಲ. ಸಣ್ಣ ಪುಟ್ಟ ಅಡ್ಡಿ ಆತಂಕಗಳು ಬರ್ಬೋದು ಹೊರತು ನಿಮಗೆ ಜನರಲ್ಲಾಗಿ ನೋಡಿದಾಗ ಸಾಮಾನ್ಯವಾದ ಸರಾಸರಿ ಫಲದಲ್ಲಿ, ಅಮಾವಾಸ್ಯೆ ಫಲದಲ್ಲಿ ಹೆಚ್ಚೇನು ತೊಂದರೆಗಳು, ಆತಂಕಗಳು ಬರ್ತಾಯಿಲ್ಲ. ನಿಮ್ಮ ಆರೋಗ್ಯ ವಿಚಾರ ಉತ್ತಮ ಇದೆ, ಹಣಕಾಸು ವಿಚಾರ ಉತ್ತಮ ಇದೆ, ವ್ಯಾಪಾರ ವೃತ್ತಿ ಉದ್ಯೋಗ ವಿಚಾರ ಸಹ ಉತ್ತಮ ಇದೆ. ಶುಕ್ರನ ಅನುಗ್ರಹ, ಮಂಗಳನ ಅನುಗ್ರಹ ಇರುವ ಕಾರಣ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಇನ್ನಿತರ ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಮುನ್ನಡೆ ಆಗುವಂಥದ್ದು. ಯಾರು ಈ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿದ್ದಾರೋ, ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿದ್ದಾರೋ ಅಥವಾ ಭೂಮಿ, ಮನೆ ಮುಂತಾದವುಗಳನ್ನು ಮಾರಾಟ ಮಾಡೋದಾಗಲಿ, ಕೊಳ್ಳೋದಾಗಲಿ ಮುಂತಾದ ಕ್ಷೇತ್ರದಲ್ಲಿದ್ದಾರೋ ಅಂಥವರಿಗೆ ಈಗ ಒಂದು ಉತ್ತಮ ಫಲಗಳು ಬರ್ತವೆ. ಜೊತೆಗೆ ನೀವು ಮನೆ ಕೊಳ್ಳೋದಾಗಲಿ, ಮನೆ ಕಟ್ಟಿಸೋದಾಗಲಿ ಮುಂತಾದ ಕನಸು ಕಾಣುವವರಿಗೆ ಈ ಕಾಲದಲ್ಲಿ ಸ್ವಲ್ಪ ಒಂದು ಅನುಕೂಲತೆಗಳು ಆಗಿ ಬರ್ಬೋದು. ಇನ್ನು ಕೆಲವೊಂದು ವಿಚಾರದಲ್ಲಿ ನೀವು ಮಾತಿನ ಬಗ್ಗೆ, ಜೊತೆಗೆ ಕಲಹದ ಬಗ್ಗೆ, ವಾಗ್ವಾದದ ಬಗ್ಗೆ ಎಚ್ಚರಿಕೆ ಬೇಕು. ಯಾಕಂದರೆ ಅಲ್ಲಿ ರಾಹುಕೇತುಗಳೊಂದು ವೈಪರೀತ್ಯ ನಿಮ್ಮನ್ನು ಕಾಡ್ತಾ ಇರ್ತೇವೆ. ಅದು ಹಾಗಾಗಿ ರಾಹುಕೇತುಗಳ ವೈಪರೀತ್ಯದ ಕಾರಣ ನಿಮಗೆ ಈ ಕಲಹ ಆಗದಂತೆ, ಜೊತೆಗೆ ಮನೆಯ ಹಿರಿಯ ವ್ಯಕ್ತಿಗಳಿರ್ಬೋದು, ಕಿರಿಯ ವ್ಯಕ್ತಿಗಳಿರ್ಬೋದು, ಯಾರ ಜೊತೆನೂ ಕಲಹ ವಾಗ್ವಾದವನ್ನು ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಅದರ ಹೊರತು ನಿಮಗೆ ಆರೋಗ್ಯಕ್ಕೆ, ಹಣಕಾಸಿಗೆ ಈ ಅಮಾವಾಸ್ಯೆ ಫಲದಿಂದ ಯಾವುದೇ ತೊಂದರೆಗಳು ಬರೋದಿಲ್ಲ. ಮಾತು, ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು ಸಿಂಹರಾಶಿಯವರು. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಪ್ರಾರ್ಥನಾ ಮಾರ್ಗ ನೀವು ಅನುಸಾರ ಮಾಡ್ಬೋದು. ಇನ್ನು ಕನ್ಯಾ ರಾಶಿಗೆ ಈ ಒಂದು ಅಮಾವಾಸ್ಯೆ ಕಾಲದ ಫಲದಲ್ಲಿ ಅಷ್ಟೇನು ಉತ್ತಮವಾಗಿ ಫಲ ಬರ್ತಾಯಿಲ್ಲ. ಸ್ವಲ್ಪ ಸಂಕಷ್ಟವೇ ವ್ಯಕ್ತವಾಗ್ತಿರುತ್ತೆ. ಅಲ್ಲಿ ಗುರುಬಲ ಒಂದರ ಹೊರತು ನಿಮಗೆ ವಿಶೇಷವಾಗಿ ಯಾವುದೇ ಹೆಚ್ಚಿನ ಗ್ರಹಗಳು ಅಷ್ಟೊಂದು ಉತ್ತಮವಾಗಿ ಫಲ ಬರ್ತಾಯಿಲ್ಲ. ಬುಧನು ಸ್ವಲ್ಪ ಮಟ್ಟಿಗೆ ನಿಮಗೆ ಬುಧನ ಅನುಗ್ರಹ ಜೊತೆಗೆ ಗುರುವಿನ ಅನುಗ್ರಹ ಇರೋ ಕಾರಣ ಅಲ್ಲಿ ಇತರ ಗ್ರಹಗಳು ನಿಮಗೆ ಈಗ ವಿರುದ್ಧವಾಗಿವೆ. ಅಲ್ಲಿ ರವಿ ಆಗಲಿ, ಚಂದ್ರರಾಗಲಿ, ರಾಹು ಕೇತುಗಳಾಗಲಿ ಈ ದಿನ ನಿಮಗೆ ಹೆಚ್ಚಿನ ಒಂದು ಬೆಂಬಲವನ್ನು ಕೊಡುವಂಥ ಸ್ಥಿತಿಯಲ್ಲಿ ಇರೋದಿಲ್ಲ. ಹಾಗಾಗಿ ಈ ಅಮಾವಾಸ್ಯೆ ಫಲದಲ್ಲಿ ನಿಮಗೆ ಮನಸ್ಸು ವಿಕ್ಷಿಪ್ತ ಆಗುವಂಥದ್ದು, ವೈರಿಗಳು, ಶತ್ರುಗಳು ಹೆಚ್ಚಳಾಗುವಂಥದ್ದು, ವೈರಿಗಳ ಕಿರುಕುಳ ಕಾಟ, ಒಂದು ಗುಪ್ತ ಶತ್ರುಗಳ ಕಾಟ, ತೊಂದರೆ ಬರುವಂಥದ್ದು, ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಕಷ್ಟ ನಷ್ಟಗಳು ಅಥವಾ ಆಕಸ್ಮಿಕ ನಷ್ಟಗಳಾಗುವಂಥ ಸಾಧ್ಯತೆ ಇರುತ್ತೆ. ಅಥವಾ ಮೂರನೇ ವ್ಯಕ್ತಿಗಳನ್ನು ನಂಬಿ ನೀವು ಈಗ ನಿಮ್ಮ ಒಂದು ಹಣವನ್ನು ಕಳೆದುಕೊಳ್ಳೋದಾಗಲಿ, ನಷ್ಟವನ್ನು ಅನುಭವಿಸೋ ಸಾಧ್ಯತೆ ಇರುತ್ತೆ. ಮನಸ್ಸಲ್ಲಿ ಸ್ವಲ್ಪ ಅಶಾಂತಿಯ ವಾತಾವರಣ, ಮನೆಯಲ್ಲಿ ಗೊಂದಲದ ವಾತಾವರಣ ಇರುತ್ತೆ. ಬಂಧುಗಳ ಜೊತೆಗೆ ಅಥವಾ ಮನೆಯ ಸದಸ್ಯರ ಜೊತೆಗೆ ವಾಗ್ವಾದ, ಕಲಹಗಳು ಆಗುವಂಥದ್ದು, ಸಣ್ಣ ಪುಟ್ಟ ವಿಚಾರಗಳು ನಿಮಗೆ ಸಿಟ್ಟು ಜಾಸ್ತಿ ಬರುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಜೊತೆಗೆ ಬಂಧುಗಳಲ್ಲಿ, ಮಿತ್ರರಲ್ಲಿ ಸ್ವಲ್ಪ ನೀವು ಜಾಸ್ತಿಯಾಗಿ ಅತಿಯಾದ ಒಂದು ಯಾವುದೇ ರೀತಿಯ ವಾಗ್ವಾದನಲ್ಲಿ ಕಲಹವನ್ನು ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿಕೊಳ್ಳಿ. ಯಾವುದೇ ಸಣ್ಣ ಪುಟ್ಟ ವ್ಯವಹಾರಗಳನ್ನು ಕೊಡುಕೊಳ್ಳಿಕೆಯನ್ನು ಬಂಧುಗಳ ಮಿತ್ರರು ಸ್ವಲ್ಪ ಈ ಕಾಲದಲ್ಲಿ 1 ತಿಂಗಳ ಮಟ್ಟಿಗೆ ಅವಾಯ್ಡ್ ಮಾಡೋದು ಒಳ್ಳೆಯದು. ಯಾಕಂದರೆ ಅದರ ಮೂಲಕ ನಿಮಗೆ ಜಗಳಗಳು ಆಗ್ಬೋದು ಅಥವಾ ಅವರ ಮೂಲಕ ಕೊಡುಕೊಳ್ಳಿಕೆ ವಿಚಾರವಾಗಿ ಅದರಿಂದ ನಿಮಗೆ ತೊಂದರೆಗಳಾಗುವುದು. ಇನ್ನು ಸಹೋದರಿಯರ ಮಧ್ಯೆ ಸಾಗಿ ಬಾಂಧವ್ಯದಲ್ಲಿ ಸ್ವಲ್ಪ ಕೊರತೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ ಬೇಕಾಗುತ್ತೆ. ಅದೇ ರೀತಿ ಆತುರದ ನಿರ್ಧಾರ ಬೇಡ. ಯಾವುದೇ ರೀತಿಯ ಒಂದು ಕೋರ್ಟ್ ಕಚೇರಿ ಕೆಲಸ ಇರ್ಬೋದು, ಸರ್ಕಾರಿ ಕೆಲಸ ಇರ್ಬೋದು, ಅದರಲ್ಲಿ ಸಹ ಹಾಗೆ ಆತುರ ಪಡೆದೆ ನೀವು ಸ್ವಲ್ಪ ಸಂಯಮವನ್ನು, ತಾಳ್ಮೆಯನ್ನು ಕಾಪಾಡಿಕೊಳ್ಬೇಕು. ಆತುರದಿಂದ ನಿಮಗೆ ತೊಂದರೆಗಳು, ನಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಕೊನೆಗೆ ಹೇಳುವಂಥ ಪ್ರಾರ್ಥನಾ ಮಾರ್ಗ ಅಥವಾ ಈ ದೇವತಾ ಸ್ಮರಣೆ ಮಾರ್ಗ ನಿಮಗೆ ಅವಶ್ಯಕತೆ ಇರುತ್ತೆ ಕನ್ಯಾ ರಾಶಿಯವರಿಗೆ. ಮುಂದೆ ಗಮನಿಸೋಣ ತುಲಾರಾಶಿಗೆ ಈ ಅಮಾವಾಸ್ಯೆ ಫಲ ಬಹಳ ಉತ್ತಮ ಫಲವಾಗಿ ಬರ್ತಾಯಿದೆ. ಅಲ್ಲಿ ನಿಮಗೆ ವಿಶೇಷವಾಗಿ ಲಾಭ, ಆದಾಯಗಳು ಹೆಚ್ಚಳಾಗುವಂಥದ್ದು. ವಿಶೇಷವಾಗಿ ಅಲ್ಲಿ 5 ಗ್ರಹಗಳು ನಿಮಗೆ ಈ ಕಾಲದಲ್ಲಿ ಒಂದು ವಿಶೇಷವಾದ
ಲಾಭವನ್ನು ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ರವಿಯು ನಮಗೆ ಪೂರಕವಾಗಿದ್ದಾನೆ. ಚಂದ್ರನು ಲಾಭ ಸ್ಥಾನದಲ್ಲಿ, ರವಿಚಂದ್ರನು ನಿಮಗೆ ಲಾಭ ಸ್ಥಾನದಲ್ಲಿರುವ ಕಾರಣ ವಿಶೇಷವಾದ ಲಾಭಗಳು ಆಗುವಂಥದ್ದು. ಅದೇ ರೀತಿ ವಿಶೇಷವಾಗಿ ಬುಧನ ಅನುಗ್ರಹ, ಶುಕ್ರನ ಅನುಗ್ರಹ ನಿಮಗೆ ಆಗುವಂಥದ್ದು. ರಾಹು ನಿಮಗೆ ಪೂರಕವಾಗಿರುವಂಥದ್ದು. ಹಾಗಾಗಿ ತುಲಾರಾಶಿಯವರಿಗೆ ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು. ಯಾರು ಈ ಸಾಫ್ಟ್ವೇರು, ಕಂಪ್ಯೂಟರು, IT, BT ಮುಂತಾದ ಆಧುನಿಕ ಕ್ಷೇತ್ರ ಅಥವಾ TV, ಸಿನಿಮಾ ಮಾಧ್ಯಮ ಅಥವಾ ಇನ್ನಿತರ ಸೋಷಿಯಲ್ ಮೀಡಿಯಾ ಮುಂತಾದಲ್ಲಿ ಇರುವಂಥವರಿಗೆ ಅನೇಕ ಅವಕಾಶಗಳು ಬರುವಂಥದ್ದಾಗಲಿ, ಅಥವಾ ಹಳೆಯ ನಿಮ್ಮ ಏನಾದರೂ ಕೆಲಸಗಳಿಗೆ ಈಗ ಒಂದು ದೊಡ್ಡ ಪ್ರತಿಫಲ ಸಿಗುವಂಥದ್ದಾಗಲಿ, ಅಥವಾ ಹೊಸ ಪ್ರಾಜೆಕ್ಟ್ಗಳಲ್ಲಿ ನಿಮಗೆ ನಿಮ್ಮ ಒಂದು ಹೆಸರುಗಳು ಈಗ ದಾಖಲಾಗುವಂಥದ್ದಾಗಲಿ, ಅನೇಕ ರೀತಿಯ ನಿಮ್ಮ ಪ್ರಯತ್ನಗಳಿಗೆ ಶುಭಫಲ ಇದೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ, ಅಲ್ಲದೆ ಬೇರೆ ಬೇರೆ ರೀತಿಯ ವ್ಯಾಪಾರ, ಉದ್ಯಮ ಅಥವಾ ಕೃಷಿ ಚಟುವಟಿಕೆ ಮಾಡೋರಿಗೆ ತುಲಾರಾಶಿಯವರಿಗೆ ಈ ಅಮಾವಾಸ್ಯ ಫಲವು ಬಹಳಷ್ಟು ಉತ್ತಮ ಫಲವನ್ನು, ಲಾಭವನ್ನು, ಸುಖವನ್ನು, ಜಯವನ್ನು ಕೊಡ್ತಾ ಇದೆ. ವಿವಾಹ ಅಪೇಕ್ಷಿತರಿಗೆ ಈಗ ವಿವಾಹ ಫಿಕ್ಸ್ ಆಗುವಂಥದ್ದು, ಉದ್ಯೋಗ ಅಪೇಕ್ಷಿತರಿಗೆ ಬೇಗನೆ ಉದ್ಯೋಗ ಸಿಗುವಂಥದ್ದು, ಅಥವಾ ಯಾರಿಗೆ ಒಂದು ಬಡ್ತಿ ಪ್ರಮೋಷನ್ ಅಪೇಕ್ಷಿತರಿಗೆ ಬೇಗನೆ ಪ್ರಮೋಷನ್ಗಳು ಸಿಗುವಂಥದ್ದು. ಈ ರೀತಿ ನಿಮ್ಮ ಏನೇನು ಕನಸುಗಳಿವೆ ಆ ಕನಸು ನನಸಾಗುವಂಥದ್ದು ಪಂಚಗ್ರಹಗಳ ಒಂದು ಆಶೀರ್ವಾದ ಈ ಕಾಲದಲ್ಲಿರುವ ಕಾರಣ ಅಮಾವಾಸ್ಯ ಫಲದಲ್ಲಿ ತುಲಾರಾಶಿಗೆ ಬಹಳಷ್ಟು ಉತ್ತಮ ಫಲಗಳು ನಿರೀಕ್ಷೆ ಮಾಡ್ಬೋದು. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ದೇವತಾ ಪ್ರಾರ್ಥನೆ ಶ್ಲೋಕ ನೀವು ಸಹ ಹೇಳ್ಕೊಳ್ಬೋದಾಗಿದೆ. ಇನ್ನು ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಈ ಕಾಲದ ಫಲ ಬಹಳಷ್ಟು ಉತ್ತಮ ಫಲವಾಗಿ ಬರ್ತಾಯಿದೆ. ಅಲ್ಲಿ ರವಿಚಂದ್ರ ಸಹ ನಿಮಗೆ ಈ ದಿನ ಪೂರಕವಾಗಿರ್ತಾರೆ. ದಶಮದಲ್ಲಿ ಅಂದರೆ ಕರ್ಮಸ್ಥಾನದಲ್ಲಿ 10ನೇ ಸ್ಥಾನದಲ್ಲಿರುವಂಥ ರವಿಚಂದ್ರರು, ಜೊತೆಗೆ ಅಲ್ಲಿರುವಂಥ ಗುರು ಬಲದ ನಮ್ಮದು ರಕ್ಷಣೆ, ಶುಕ್ರನ ಒಂದು ಬಲದ ರಕ್ಷಣೆ, ಕೇತು ಸಹ ನಿಮಗೆ ಪೂರಕವಾಗಿರುತ್ತದೆ. ಹಾಗಾಗಿ ಪಂಚಗ್ರಹಗಳು ಈ ದಿನ ನಿಮಗೆ ರಕ್ಷಣೆ ಮಾಡುವಂಥ ಸ್ಥಿತಿಯಲ್ಲಿರೋ ಕಾರಣ ಈ ಅಮಾವಾಸ್ಯ ಫಲವು ನಿಮಗೆ ಉತ್ತಮ ಫಲವಾಗಿ ಪರಿಣಾಮ ಆಗ್ತಾಯಿದೆ. ಯಾವುದೇ ರೀತಿಯ ನಿಮ್ಮ ಕನಸುಗಳಿದ್ದರೆ, ಯಾವುದೇ ರೀತಿಯ ನಿಮ್ಮ ಗುರಿಗಳಿದ್ದರೆ ಅದನ್ನು ತಲುಪಲಿಕ್ಕೆ ಈಗ ಅವಕಾಶಗಳಾಗುತ್ತದೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಮುನ್ನಡೆ, ಗೃಹಿಣಿಯರು, ಮಹಿಳೆಯರಿಗೆ ಸಹ ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ, ಮನೆಯಲ್ಲಿ ಶುಭ ಲಾಭದ ಕಾರ್ಯಗಳು ಆಗುವಂಥದ್ದು. ಜೊತೆಗೆ ದೀರ್ಘಕಾಲದಿಂದ ಅಂದುಕೊಂಡಂಥ ಯಾವುದೇ ಪ್ರಯಾಣನೋ, ಪ್ರವಾಸನೋ ಅಥವಾ ದೇವತಾ ಕ್ಷೇತ್ರಗಳ ಯಾತ್ರೆಯನ್ನು ಈಗ ಒಂದು ಆಯೋಜನೆ ಮಾಡುವಂಥದ್ದು ಅವಕಾಶ ಒದಗಿ ಬರುವಂಥದ್ದು. ಕೃಷಿ ಕ್ಷೇತ್ರದಲ್ಲಿರೋರಿಗೆ, ರೈತರಿಗೆ ಅವರ ಒಂದು ಬೆಳೆಗಳಿಗೆ ಉತ್ತಮವಾದ ಪ್ರತಿಫಲ ಅಥವಾ ಉತ್ತಮವಾದ ಬೆಳೆ ಫಸಲುಗಳು ಚೆನ್ನಾಗಿ ಬರುವಂಥದ್ದು. ಈ ರೀತಿ ಭಾಳಷ್ಟು ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ವೃಶ್ಚಿಕ ರಾಶಿಯವರಿಗೆ ಜರುಗುತ್ತೆ. ಇನ್ನು ಸರ್ಕಾರಿ ಮೂಲ ಕೆಲಸ, ಕೋರ್ಟ್ ಕಚೇರಿ ಮೂಲ ಕೆಲಸ ಮುನ್ನಡೆದಿದೆ. ರಾಜಕೀಯ ಕ್ಷೇತ್ರದಲ್ಲಿರೋದು ವೃಶ್ಚಿಕ ರಾಶಿಯವರಿಗೆ ಭಾಳಷ್ಟು ಉತ್ತಮ ಫಲಗಳು ಈ ಒಂದು ಅಮಾವಾಸ್ಯ ಫಲದಿಂದ ಸಿದ್ಧಿಯಾಗಲಿವೆ. ಹಾಗಾಗಿ ಅನೇಕ ಶುಭಫಲಗಳನ್ನು ವೃಶ್ಚಿಕ ರಾಶಿಯವರು ನೀವು ಗಮನಿಸ್ಬೋದು. ಆಸಕ್ತಿ ಇದ್ದರೆ ಕೊನೆಗೊಳ್ಳುವಂಥ ದೇವತಾ ಪ್ರಾರ್ಥನೆ ಶ್ಲೋಕ ನೀವು ಹೇಳ್ಬೋದಾಗಿದೆ ವೃಶ್ಚಿಕ ರಾಶಿಯವರು. ಇನ್ನು ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ಈ ಒಂದು ಕಾಲದಲ್ಲಿ ಅಷ್ಟೇನೂ ಉತ್ತಮ ಫಲಗಳು ವ್ಯಕ್ತವಾಗ್ತಾ ಇಲ್ಲ. ಅಲ್ಲಿ ನಿಮಗೆ ಹೆಚ್ಚಿನ ಗ್ರಹಗಳು ಈಗಿನ ಕಾಲದಲ್ಲಿ ಯಾವುದೇ ಒಂದು ಬೆಂಬಲ ಕೊಡ್ತಾಯಿಲ್ಲ. ಸ್ವಲ್ಪ ಮಟ್ಟಿಗೆ ಬುಧನ ಅನುಗ್ರಹ, ಸ್ವಲ್ಪ ಮಟ್ಟಿಗೆ ಕೇತುವಿನ ಅನುಗ್ರಹ ಅಷ್ಟೇ ಇರುತ್ತೆ. ಆದರೆ ಉಳಿದ 7 ಗ್ರಹಗಳು ನಿಮಗೆ ವಿರುದ್ಧವಾಗುವ ಸ್ಥಿತಿಯಲ್ಲಿರೋ ಕಾರಣ ಧನುರಾಶಿಯವರಿಗೆ ಅಮಾವಾಸ್ಯ ಫಲದಲ್ಲಿ ಸ್ವಲ್ಪ ಆತಂಕ, ಭಯ, ಜೊತೆಗೆ ಚಿಂತೆಗಳು ಹೆಚ್ಚಳಾಗುತ್ತವೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪಾಡು ಬರ್ಬೋದು. ಈಗಾಗಲೇ ಆರೋಗ್ಯ ಸಮಸ್ಯೆ ಇದ್ದಂಥವರಿಗೆ BPನೋ, ಶುಗರೋ ಅಥವಾ ಅಸ್ತಮನೋ, ಜಾಯಿಂಟ್ ಪೇನೋ, ಬ್ಯಾಕ್ ಪೇನೋ ಅಥವಾ ಇನ್ನಿತರ ಯಾವುದೇ ಅಲರ್ಜಿನೋ ಮುಂತಾದ ಸಮಸ್ಯೆಗಳಿದ್ದವರಿಗೆ ಈ ಅಮಾವಾಸ್ಯೆಯ ಬಳಿಕದಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರು ಜಾಸ್ತಿ ಆಗ್ಬೋದು. ಅಥವಾ ಇನ್ನಿತರರಿಗೆ ಯಾವುದಾದ್ರೂ ಒಂದು ಹವಾಮಾನದ ವೈಪರೀತ್ಯದ ಕಾರಣದಿಂದಲೂ ಆರೋಗ್ಯದಲ್ಲಿ ಏರ್ಪೇರು ಆಗೋದು ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಆರೋಗ್ಯದ ಸೂಕ್ತ ಕಾಳಜಿ ಈ ಧನುರಾಶಿಯವರಿಗೆ ಬೇಕಾಗುತ್ತೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ಹಣಕಾಸಿನ ವಿಚಾರ ಸಹ ಅಮಾವಾಸ್ಯೆ ಬಳಿಕ ಅಷ್ಟೊಂದು ಉತ್ತಮ ಇರಲಿಲ್ಲ. ಹಣಕಾಸಿನ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದು, ಆಕಸ್ಮಿಕ ಖರ್ಚುಗಳು, ಅದು ಅನವಶ್ಯಕ ಖರ್ಚುಗಳು, ಅನಪೇಕ್ಷಿತ ಖರ್ಚುಗಳೆಲ್ಲ ಬರುವಂಥದ್ದು. ಜೊತೆಗೆ ನೀವೇನಾದರೂ ಮಾಡಿಟ್ಟ ಹೂಡಿಕೆಯನ್ನು ಅಥವಾ ಕೂಡಿಟ್ಟ ಹಣವನ್ನು ಯಾವುದೊಂದು ಆಕಸ್ಮಿಕ ಖರ್ಚುಗಳಿಗಾಗಿ ಈಗ ಅದನ್ನು ವಿಡ್ರಾ ಮಾಡುವಂಥ ಪ್ರಮೇಯಗಳು ಬರುತ್ತದೆ. ಅದೇ ರೀತಿ ಬಾಂಧವ್ಯಕ್ಕೆ ವಿಚಾರಕ್ಕೆ ಬಂದಾಗ ಕುಟುಂಬದಲ್ಲಿ ಬಾಂಧವ್ಯ ಅಷ್ಟು ಉತ್ತಮವಾಗಿರೋದಿಲ್ಲ. ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಅಥವಾ ಮನೆಯ ಸದಸ್ಯರ ಜೊತೆಗೆ ಭಿನ್ನಾಭಿಪ್ರಾಯಗಳು ಬರುತ್ತದೆ, ಕಲಹ ವಾಗ್ವಾದಗಳಾಗುತ್ತದೆ. ಇನ್ನು ವೃತ್ತಿ ಜಾಗ ಅಥವಾ ಉದ್ಯೋಗ ಜಾಗದಲ್ಲಿ ಸಹ ಹಾಗೆ ಅನೇಕ ರೀತಿಯ ಕಷ್ಟ ಸವಾಲುಗಳು ಬರುವಂಥದ್ದು, ನಿಮ್ಮ ಮೇಲೆ ಆರೋಪ ಒತ್ತಡಗಳು ಬರುವಂಥದ್ದು, ಇನ್ನು ಕೆಲವರು ಉದ್ಯೋಗಕ್ಕೆ ಕುತ್ತು ಸಹ ಬರುವಂತಹ ಸಾಧ್ಯತೆ ಈ ಅಮಾವಾಸ್ಯೆ ಬಳಿಕ ಧನುರಾಶಿಯವರಿಗೆ ಕಂಡು ಬರುತ್ತೆ. ಹಾಗೆ ನೀವೆಲ್ಲ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕಾದ ಒಂದು ಕಾಲ ಆಗಿರುತ್ತೆ. ಎಲ್ಲ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆಬೇಕು. ಜೊತೆಗೆ ನಿಮ್ಮ ಮಾತು, ನಡವಳಿಕೆ, ಜೊತೆಗೆ ನಿಮ್ಮ ಕಾರ್ಯತಂತ್ರ ಎಲ್ಲ ಶುದ್ಧವಾಗಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಕೊನೆಗೆ ಹೇಳುವಂಥ ಪ್ರಾರ್ಥನಾ ಮಾರ್ಗ, ಪರಿಹಾರದ ಇತ್ಯಾದಿ ಮಾರ್ಗಗಳು ನಿಮಗೆ ಖಂಡಿತ ಅವಶ್ಯಕತೆ ಧನುರಾಶಿಯವರಿಗೆ. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ಈ ಒಂದು ಅಮಾವಾಸ್ಯ ಫಲದಲ್ಲಿ ಮಧ್ಯಮವಾದ ಫಲ, ಅಂದರೆ ಸಮ್ಮಿಶ್ರವಾದ ಫಲ ಆಗ್ತದೆ. ತುಂಬ ಕೆಟ್ಟದಿಲ್ಲ, ತುಂಬ ಒಳ್ಳೆಯದಂತಿಲ್ಲ, ಅಂದರೆ ಸಾಮಾನ್ಯವಾದ ಒಂದು ಫಲಗಳು ನಿಮಗೆ ವ್ಯಕ್ತವಾಗಿವೆ. ನಿಮ್ಮ ಒಂದು ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಪಟ್ಟ ಹೆಚ್ಚಿನ ತೊಂದರೆಗಳಿಲ್ಲ. ಜೊತೆಗೆ ಉದ್ಯೋಗದಲ್ಲಿರೋರಿಗೆ ಕೆಲವರಿಗೆ ಉದ್ಯೋಗದಲ್ಲಿ ಬಡ್ತಿ ಸಹ ಸಿಗುವಂಥ ಅವಕಾಶಗಳಿರ್ತವೆ. ವ್ಯಾಪಾರಿಗಳಿಗೆ ವ್ಯಾಪಾರ ಇಂಪ್ರೂವ್ಮೆಂಟ್ ಆಗೋ ಅವಕಾಶ ಇರುತ್ತೆ. ಇಲ್ಲಿ ನಿಮಗೆ ಒಂದಂದರೆ ನಿಮ್ಮ ಮನೆಯ ಸದಸ್ಯರ ಜೊತೆಗೆ ಬಾಂಧವ್ಯ ಈಗ ಸ್ವಲ್ಪ ಹಾಳುಗೊಳ್ಳುತ್ತೆ. ಮಕರ ರಾಶಿಯವರಿಗೆ ಅಮಾವಾಸ್ಯೆ ಬಳಿಕದಿಂದ ಮನೆಯ ಸದಸ್ಯರಲ್ಲೇ ತಂದೆಗೆ ಮಕ್ಕಳ ಮಧ್ಯೆ, ಗಂಡನಿಗೆ ಹೆಂಡತಿ ಮಧ್ಯೆ ಅಥವಾ ಸಹೋದರರಿಗೆ ಸಹೋದರರ ಮಧ್ಯೆ ಈ ಥರ ಮನೆಯ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗುವಂಥದ್ದು, ಅಥವಾ ಮನೆಯ ಸದಸ್ಯರು ನಿಮ್ಮ ಮೇಲೆ ಆರೋಪ ಮಾಡೋದಾಗಲಿ, ನಿಮ್ಮ ಮೇಲೆ ಅವರು ವಿನಾಕಾರಣ ಸಿಟ್ಟಾಗುವಂಥದ್ದಾಗಲಿ ಇವೆಲ್ಲ ಕಾರಣಗಳು ಆಗ್ಬೋದಾಗಿದೆ. ಹಾಗಾಗಿ ತಾತ್ಕಾಲಿಕವಾಗಿರುತ್ತಿದ್ದು, ಇದನ್ನು ಪರ್ಮನೆಂಟ್ ಅಂತಲ್ಲ. ಇವತ್ತು ಮುಂದಿನ ಅಮಾವಾಸ್ಯವರೆಗೆ ಇರುವಂಥ ಒಂದು ಕಾಲದಲ್ಲಿ
ಆ ಮನೆ ಮಂದಿ ಜೊತೆಗೆ ಸ್ವಲ್ಪ ಕಲಹ ವಾಗ್ವಾದಗಳು ಹೆಚ್ಚಳಾಗುತ್ತದೆ. ಇನ್ನು ಕೆಲವೊಬ್ಬರಿಗೆ ಈ ನೀರಿನಿಂದ ಮತ್ತು ಆಹಾರದಿಂದ ಏನಾದರೂ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಬರ್ಬೋದು. ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಅಥವಾ ಆಹಾರದ ಪಥ್ಯ ಕ್ರಮಗಳನ್ನು ಮಾಡಬೇಕಾಗುತ್ತೆ. ಅದರ ಹೊರತು ಹೆಚ್ಚಿನ ತೊಂದರೆಗಳು ನಿಮಗೆ ಬರಲಿಕ್ಕಿಲ್ಲ. ಅಲ್ಲಿ ವಿಶೇಷವಾಗಿ ನಿಮಗೆ ರಾಹುನ ಅನುಗ್ರಹ, ಶುಕ್ರನ ಅನುಗ್ರಹ ಜೊತೆಗೆ ಒಂದು ಮಂಗಳನ ಅನುಗ್ರಹ ಇರುವಂಥದ್ದು ಜೊತೆಗೆ ಗುರುಬಲದ ರಕ್ಷಣೆ ಸೇರುತ್ತೆ. ಹಾಗಾಗಿ ಹೆಚ್ಚಿನ ಒಂದು ಏರುಪೇರುಗಳು, ಆತಂಕಗಳು, ಕಷ್ಟ ನಷ್ಟಗಳಿಲ್ಲ. ಸಣ್ಣ ಪುಟ್ಟ ವಿಚಾರ, ಮಾತಿನ ವಿಚಾರ ಜೊತೆಗೆ ಮನೆಯಲ್ಲಿನ ಸದಸ್ಯರ ಜೊತೆಗೆ ಬಾಂಧವ್ಯದ ವಿಚಾರದಲ್ಲಿ ಸ್ವಲ್ಪ ನೀವು ಕಾಳಜಿಯನ್ನು, ಎಚ್ಚರಿಕೆಯನ್ನು ಗಮನಿಸಿದರೆ ಸಾಕಾಗುತ್ತೆ. ಮಕರ ರಾಶಿಯವರು ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಈ ಪ್ರಾರ್ಥನಾ ಶ್ಲೋಕ ಮಾರ್ಗವನ್ನು ಅನುಸರ ಮಾಡ್ಬೋದು. ಮುಂದೆ ಕುಂಭರಾಶಿಗೆ ಈ ಒಂದು ಕಾಲದಲ್ಲಿ ಹೆಚ್ಚಿನ ಏನು ಅಡ್ಡಿ ಆತಂಕಗಳಿಲ್ಲ. ಸ್ವಲ್ಪ ಮಟ್ಟಿನ ಒಂದು ಏರುಪೇರುಗಳು ಬರ್ಬೋದಾಗಿದೆ. ಈ ಕಾಲದಲ್ಲಿ ನಿಮಗೆ ಅಲ್ಲಿ ಇರತಕ್ಕಂತಹ ಚಂದ್ರನ ಒಂದು ಅನುಗ್ರಹ ನಿಮಗೆ ಇರುತ್ತೆ. ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ಚಂದ್ರನ ಅನುಗ್ರಹದಿಂದ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆ. ಆದರೆ ಇತರ 6 ಗ್ರಹಗಳು ವಿರುದ್ಧವಾಗಿರೋ ಕಾರಣ ನಿಮಗೆ ಕೆಲವೊಮ್ಮೆ ಈ ಬಂಧು ಬಾಂಧವರ ಜೊತೆಗೆ ವಾಗ್ವಾದಗಳು ಬರುವಂಥದ್ದು, ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು, ಅಥವಾ ಯಾವುದೇ ರೀತಿಯ ಒಂದು ಫಂಕ್ಷನಲ್ಲಿ ಅಥವಾ ಸಮಾರಂಭದಲ್ಲಿ ನಿಮ್ಮ ಮೇಲೆ ಏನಾದರೂ ಒಂದು ಅಲ್ಲಿ ಅನುಮಾನ, ಸಂಶಯಾಸ್ಪದ ಮಾತುಗಳು ಬರುವಂಥದ್ದು. ಅದರಿಂದ ನಿಮಗೆ ಸಾರ್ವಜನಿಕ ಸ್ಥಳದಲ್ಲಿ ಅವಮಾನಗಳು ಆಗುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸ್ಕೋಬೇಕು. ಜೊತೆಗೆ ಯಾರ್ಯಾರು ಈ ಹಣಕಾಸಿನ ಬಗ್ಗೆ, ದೊಡ್ಡ ಮೊತ್ತದ ಹಣಕಾಸಿನ ಟ್ರಾನ್ಸಾಕ್ಷನ್ ಬಗ್ಗೆ ಎಚ್ಚರಿಕೆ ಬೇಕು. ಹಣಕಾಸಿನ ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನಲ್ಲಿ ನಿಮಗೆ ಕಷ್ಟಗಳಾಗ್ಬೋದು. ಯಾವುದೇ ರೀತಿಯ ಪೇಮೆಂಟ್ ಮಾಡೋಗಿರ್ಬೋದು, ಯಾವುದೇ ರೀತಿಯ ಸಾಲ ಕೊಡೋದಾಗಲಿ, ಸಾಲ ಪಡೆಯೋದಾಗಲಿರ್ಬೋದು, ಅದರಲ್ಲಿ ನಿಮಗೆ ಮೋಸ ಅಥವಾ ವಂಚನೆಗೆ ಒಳಗಾಗುವ ಸಾಧ್ಯತೆ ಇರುತ್ತೆ. ಹಾಗೆ ಹಣಕಾಸಿನ ಟ್ರಾನ್ಸಾಕ್ಷನ್ ಬಗ್ಗೆ, ಮಾತು ನಡವಳಿಕೆ ಬಗ್ಗೆ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಏನು ಹೇಳಿದಂತೆ ಆರೋಗ್ಯದಲ್ಲಿ ಅಂಥದ್ದೇನು ಸಮಸ್ಯೆಗಳೆಲ್ಲ ಬರಲಿಕ್ಕಿಲ್ಲ. ಸಣ್ಣ ಪುಟ್ಟ ವೈಯಕ್ತಿಕವಾದ ವಿಚಾರಗಳಿಗೆಲ್ಲ ಜೊತೆಗೆ ನಿಮ್ಮ ಒಂದು ಹಣಕಾಸಿನ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಕುಂಭರಾಶಿಯವರಿಗೆ ಬೇಕಾಗುತ್ತೆ. ಕೊನೆಗೆ ಹೇಳುವಂಥ ಪ್ರಾರ್ಥನಾ ಮಾರ್ಗ ಅಥವಾ ದೇವತಾ ಸ್ತೋತ್ರ ಮಾರ್ಗ ನಿಮಗೆ ಅವಶ್ಯಕತೆ ಇರುತ್ತೆ ಕುಂಭರಾಶಿಯವರಿಗೆ. ಇನ್ನು ಕೊನೆಯದಾಗಿ ಮೀನರಾಶಿಗೆ ಈ ಒಂದು ಕಾಲದಲ್ಲಿ ಹೆಚ್ಚಿನ ಗ್ರಹಗಳ ಬೆಂಬಲ ಇರೋದಿಲ್ಲ. ಅಲ್ಲಿ ಕೇವಲ ನಿಮಗೆ ಅಲ್ಲಿ ಶುಕ್ರನ ಸ್ವಲ್ಪ ಮಟ್ಟಿನ ಒಂದು ಸಾಧ್ಯತೆ ಇರುತ್ತೆ. ಜೊತೆಗೆ ಒಂದು ರವಿಯ ಅನುಗ್ರಹ, ಚಂದ್ರನ ಅನುಗ್ರಹ ಸಹ ಇರುತ್ತೆ. ರವಿ ಚಂದ್ರರ ಅನುಗ್ರಹ ಹೊರತು ಇತರ ಗ್ರಹಗಳು ಸ್ವಲ್ಪ ವಿರುದ್ಧವಾಗಿರೋ ಕಾರಣ ನಿಮಗೆ ಈ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಯಾವುದೇ ತೊಂದರೆಗಳು ಬರೋದಿಲ್ಲ. ಆದರೆ ಹಣಕಾಸಿಗೆ ಮತ್ತು ಆರೋಗ್ಯದ ಮೇಲೆ ಸ್ವಲ್ಪ ಸಮಸ್ಯೆ ಬರ್ಬೋದು. ಅಂದರೆ ಅಲ್ಲಿ ಮಾತು ನಡವಳಿಕೆ ಬಗ್ಗೆ ಏನು ತೊಂದರೆಗಳು, ಆತಂಕಗಳು ಬರೋದಿಲ್ಲ. ಆರೋಗ್ಯದಲ್ಲಿ ಈಗಾಗಲೇ ಇದ್ದಂಥ ಸಮಸ್ಯೆಗಳು ಕೆಲವರಿಗೆ ಉಲ್ಬಣ ಆಗುವಂಥದ್ದು, ಅಥವಾ ನಿಮಗೆ ಇದ್ದಂಥ ಸಮಸ್ಯೆಗಳ ಜೊತೆಗೆ ಇನ್ನಾದರೂ ಹೊಸ ತೊಂದರೆಗಳೆಲ್ಲ ಸಿಲುಕೊಳ್ಳುತ್ತದೆ. ಹಾಗಾಗಿ ಆರೋಗ್ಯದ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಬೇಕಾಗುತ್ತೆ ಮೀನರಾಶಿಯವರು. ಜೊತೆಗೆ ಹಣಕಾಸಿನ ಪಾವತಿ ಬಗ್ಗೆ, ಹಣಕಾಸಿನ ಪೇಮೆಂಟ್ ಬಗ್ಗೆ ಸಹ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅದು ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟ ಆಗ್ಬೋದು. ಅಮಾವಾಸ್ಯ ಫಲದಿಂದ ಆಕಸ್ಮಿಕ ಕಷ್ಟಗಳಿಗೆ ಒಳಗಾಗುವಂಥ ಸಾಧ್ಯತೆ ಮೀನರಾಶಿಯವರಿಗೆ ಕಂಡುಬರುತ್ತೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಸ್ವಲ್ಪ ಹಿನ್ನಡೆ ಆಗ್ಬೋದು, ಅಥವಾ ವಿದ್ಯೆಯಲ್ಲಿ ನೀವು ಅಂದುಕೊಂಡಂಥ ಮಾರ್ಕ್ಗಳು ಬರದೇ ಹೋಗ್ಬೋದು, ಅಂದುಕೊಂಡಂಥ ರ್ಯಾಂಕ್ಗಳು ನಿಮಗೆ ಬರದೇ ಹೋಗ್ಬೋದು. ಜೊತೆಗೆ ಯಾವುದೇ ರೀತಿಯ ಸಿಲೆಕ್ಷನ್ ಪ್ರೊಸೀಜರಲ್ಲಿ ನಿಮ್ಮ ಅಲ್ಲಿ ರ್ಯಾಂಕಿಂಗಲ್ಲಿ ಎಂಡ್ ಆಗುವಂಥದ್ದು ಇವೆಲ್ಲ ಇರುತ್ತೆ. ನಿಮ್ಮ ರ್ಯಾಂಕಿಂಗ್ ಹತ್ತಿರ ಬರ್ತಿದ್ದ ಒಂದು ಸಿಲೆಕ್ಷನ್ ಎಂಡ್ ಆಗುವಂಥದ್ದು, ಇಂಥದ್ದು ಒಂದು ಹತಾಶೆ ಅಥವಾ ನಿರಾಶೆ ಆಗುವಂಥ ಒಂದು ವಿದ್ಯಮಾನಗಳು ಜರಬಹುದು ಈ ಮೀನರಾಶಿಯವರಿಗೆ. ಆ ಬಗ್ಗೆ ಸ್ವಲ್ಪ ನೀವು ಮನೋನಿಯಂತ್ರಣ, ಮಾತಿನ ನಿಯಂತ್ರಣ, ಹಣದ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು ಮೀನರಾಶಿಯವರು. ಇಲ್ಲಿವರೆಗೆ ಈ ಸೋಮವತಿ ಅಮಾವಾಸ್ಯೆ ಸೆಪ್ಟೆಂಬರ್ 2ರಂದು ಸೋಮವಾರದಂದು ಜರುಗುವಂಥ ಈ ಶ್ರಾವಣ ಅಮಾವಾಸ್ಯೆಯ ಅಥವಾ ಈ ಕುಶಗ್ರಹಣ ಬೆನಕನ ಅಮಾವಾಸ್ಯೆಯ ಫಲವನ್ನು ಈಗ ವಿಶ್ಲೇಷಣೆ ಮಾಡಿದ್ದೇನೆ. ಇಲ್ಲಿ ಸಾರ್ವತ್ರಿಕ ಫಲದಲ್ಲೂ ಜೊತೆಗೆ ಈ ರಾಶಿಯ ಫಲದಲ್ಲೂ ಕೆಲವೊಬ್ಬರಿಗೆ ಒಂದು ಏರುಪೇರಿನ ಘಟನೆ, ಕೆಲವೊಬ್ಬರಿಗೆ ಸ್ವಲ್ಪ ಕಷ್ಟ ನಷ್ಟಗಳ ಸೂಚನೆ, ಕೆಲವೊಬ್ಬರಿಗೆ ಅನಾರೋಗ್ಯದ ಸೂಚನೆ, ಇವೆಲ್ಲ ಸೂಚನೆಯಾಗಿ ಬಂದಿದೆ ಹೊರತು ಈ ಒಂದು ವಿಚಾರಗಳಿಂದ ಯಾರು ಚಿಂತಿತರಾಗದೆ ಅಥವಾ ತುಂಬ ಆತಂಕವನ್ನು ಪಡದೆ ನಿಮ್ಮ ದೈನಂದಿನ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗವನ್ನು ಮುಂದುವರಿಸ್ತಾ ಬನ್ನಿ. ಜೊತೆಗೆ ಈ ಅಮಾವಾಸ್ಯ ಫಲದಲ್ಲಿ ಯಾರಿಗೆ ಸ್ವಲ್ಪ ಕೇಟು ಅಂತ ಜಾಸ್ತಿ ಅಂತ ಹೇಳಿದ್ದೇನೆ ಅಂಥವ್ರು ವಿಶೇಷವಾಗಿ ಪ್ರಥಮತವಾಗಿ ನಿಮ್ಮ ಕುಲದೇವರು ಅಥವಾ ದೇವಿ ಯಾವುದಿರ್ಬೋದು ಆ ಕುಲದೇವರನ್ನು ಸ್ಮರಣೆಯನ್ನು ಪ್ರತಿದಿನ ಪ್ರತಿಯೊಬ್ಬರು ಮಾಡಬೇಕು. ಜೊತೆಗೆ ಈಶ್ವರ ಅಥವಾ ಶಿವನ ಭಕ್ತಿ ಜೊತೆಯನ್ನು ಹೆಚ್ಚಾಗಿ ಮಾಡುವಂಥದ್ದು, ಅಥವಾ ಓಂ ನಮಃ ಶಿವಾಯ ಅಥವಾ ನಮಃ ಶಿವಾಯ ಎಂಬ ಮಂತ್ರವನ್ನು, ಆ ಮೂಲ ಮಂತ್ರಗಳನ್ನು ನೀವು ವಿಶೇಷವಾಗಿ 108 ಬಾರಿ ಅಮಾವಾಸ್ಯೆಯಿಂದ ಪಠಣ ಮಾಡುವಂಥದ್ದಾಗಲಿ, ಅಮಾವಾಸ್ಯೆ ದಿನ ಸಾಯಂಕಾಲ ಯಾವುದೇ ಶಿವಾಲಯಗಳ ಸಂದರ್ಶನ ಮಾಡೋದಾಗಲಿ, ಅಥವಾ ಶಿವಾಲಯಗಳಿಗೆ, ಈಶ್ವರನ ದೇವಸ್ಥಾನಗಳಿಗೆ ಅಲ್ಲಿ ಎಣ್ಣೆಯನ್ನು ಅಥವಾ ಇನ್ನಿತರ ಪೂಜಾ ಸಾಮಗ್ರಿಗಳನ್ನು, ಅಭಿಷೇಕದ ಸಾಮಗ್ರಿಗಳನ್ನು ಕೊಡುವಂಥದ್ದು, ರುದ್ರಾಭಿಷೇಕಕ್ಕೆ ನೀವು ಅಲ್ಲಿ ಸೇವೆಗೆ ರುದ್ರಾಭಿಷೇಕ ಸೇವೆಯನ್ನು ಸಲ್ಲಿಸುವಂಥದ್ದು, ಅಥವಾ ಏ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಗೋ ಬಂಧನಾನ್ ಮೃತ್ಯೋರ್ಮೋಕ್ಷೀಯ ಮಾಮೃತಾತ್ ಎಂಬಂತಹ ಮಹಾಮೃತ್ಯುಂಜಯ ಮಂತ್ರನ ಕನಿಷ್ಠ 108 ಬಾರಿ ಜಪ ಮಾಡೋದಾಗಲಿ, 108 ಬಾರಿ ಪಠನೆ ಮಾಡೋದಾಗಲಿ, ಅಥವಾ ಈಶ್ವರ ದೇವಸ್ಥಾನದ ಸನ್ನಿಧಾನದಲ್ಲಿ ಈ ಮೃತ್ಯುಂಜಯ ಜಪವನ್ನು ಪಠನೆ ಮಾಡೋದಾಗಲಿ ಮಾಡೋದ್ರಿಂದ ನಿಮ್ಮ ಯಾರಿಗೆ ಎಲ್ಲ ದೋಷ ಅಂತ ಹೇಳಿದ್ರೆ ಯಾರೂ ಮಾಡ್ಬೋದು, ದೋಷ ಇದ್ದವರಾಗಲಿ ಇಲ್ಲವ್ರದ್ದಾಗಲಿ ಯಾರೂ ಮಾಡ್ಬೋದು. ಅಮಾವಾಸ್ಯೆಯಿಂದ ಮಾಡುವಂಥ ಯಾವುದೇ ರೀತಿ, ಅದರಲ್ಲೂ ಸೋಮವತಿ ಅಮಾವಾಸ್ಯೆ ಬಂದಿದೆ, ಸೋಮವಾರ ಬಂದ ಅಮಾವಾಸ್ಯೆಯಲ್ಲಿ ವಿಶೇಷವಾಗಿ ಶಿವನ ನಾಮಸ್ಮರಣೆ, ಶಿವನ ಜಪ, ಶಿವನ ಸಂಕೀರ್ತನೆ, ಶಿವನಿಗೆ ಸಂಬಂಧಪಟ್ಟ ಅನುಷ್ಠಾನ, ರುದ್ರಪಾಠ ಇತ್ಯಾದಿ ಮಾಡೋದು ಭಾಳ ಸರ್ವಶ್ರೇಷ್ಠವಾಗಿರುತ್ತೆ. ಹಾಗಾಗಿ ಇದನ್ನು ನೀವು ಮಾಡುವಂಥದ್ದು. ಇನ್ನು ಶಿವಾಲಯ ಹತ್ತಿರ ಇಲ್ಲ ಅಥವಾ ಶಿವಾಲಯಕ್ಕೆ ಹೋಗುವಂಥ ಕೆಲವರಿಗೆ ಅನಾನುಕೂಲತೆ ಇದ್ದರೆ ಅಂಥವ್ರು ನಿಮ್ಮ ಹತ್ತಿರ ಯಾವುದಾದ್ರು ದೇವಿಯ ಆಲಯ ಇದ್ದರೆ, ಅಂದರೆ ಅಮ್ಮನವರ ಗುಡಿ, ದೇವಿಯ ಒಂದು ಗುಡಿ ಅದರಲ್ಲಿರುತ್ತೆ, ಗ್ರಾಮ ದೇವತೆ ಅಂತಲೇ ಇರುತ್ತೆ, ಗ್ರಾಮ ದೇವತೆ ಗುಡಿಗೂ ಹೋಗ್ಬೋದು. ಅಂತಂಥ ದೇವಿಯ ಆಲಯಕ್ಕೆ ಸಂದರ್ಶನ ಮಾಡಿ ಅಲ್ಲಿ ಏನಾದರೂ ಕುಂಕುಮಾರ್ಚನೆಯೋ ಅಥವಾ ಇನ್ನಿತರ ಪೂಜೆನೋ ಪುಷ್ಪಾರ್ಚನೆಯೋ ಇತ್ಯಾದಿಗಳನ್ನು ಸಲ್ಲಿಸುವಂಥದ್ದು, ಅಮ್ಮನವರಲ್ಲಿ ಬೇಡಿಕೊಳ್ಳುವಂಥದ್ದು ಒಳ್ಳೆಯದು. ಜೊತೆಗೆ ಈ ತಾಯಿಗೆ ಸಂಬಂಧಪಟ್ಟ ಯಾವುದೇ ಶ್ಲೋಕವನ್ನಾಗಲಿ, ಲಲಿತಾ ಅಷ್ಟೋತ್ತರನೋ
ಲಲಿತಾ ಸಹಸ್ರನಾಮನೋ ಯಾವುದಾದ್ರು ಓದಾಗಲಿ, ಅದು ಇನ್ನಿತರ ದೇವಿಯ ದುರ್ಗಾದೇವಿಯ ಅಷ್ಟೋತ್ತರವನ್ನಾಗಲಿ, ಇನ್ನಿತರ ಯಾವುದೇ ದೇವಿಯ ಒಂದು ನಾಮಸ್ಮರಣೆಯನ್ನು ಮಾಡೋ ಸಹ ಈ ದಿನ ಸರ್ವಶ್ರೇಷ್ಠವಾದ ಒಂದು ಆಚರಣೆ ಆಗಿರುತ್ತೆ. ಅದೇ ರೀತಿ ನಿಮ್ಮ ಒಂದು ಪ್ರದೇಶದಲ್ಲಿ ಕೆಲವೊಂದು ಪ್ರದೇಶದಲ್ಲಿ ಕಾಲಭೈರವೇಶ್ವರನ ಗುಡಿ ಇರುತ್ತೆ, ಕೆಲವೊಂದು ಪ್ರದೇಶದಲ್ಲಿ ಮುನೇಶ್ವರನ ಗುಡಿ ಇರುತ್ತೆ, ಕೆಲವೊಂದು ಪ್ರದೇಶದಲ್ಲಿ ವೀರಭದ್ರೇಶ್ವರ ಗುಡಿ ಇರುತ್ತೆ, ಕೆಲವೊಂದು ದೇಶದಲ್ಲಿ ಅಣ್ಣಮ್ಮ, ಕಾಳಮ್ಮ, ಮಾರಮ್ಮ ಮುಂತಾದೊಂದು ಜಾನಪದೀಯ ಒಂದು ದೇವತಾ ಶಕ್ತಿಗಳ ಆರಾಧನೆ ಮಾಡುವಂಥ ಕೇಂದ್ರಗಳಿರುತ್ತೆ. ಅಥವಾ ಈ ಕೆಲವೊಂದು ತುಳುನಾಡಿನಂಥ ಪ್ರದೇಶದಲ್ಲಿ ಭೂತ ದೈವಗಳ ಆಲಯಗಳಿರ್ತವೆ. ಹಾಗಾಗಿ ಅಮಾವಾಸ್ಯ ಕಾಲದಲ್ಲಿ ಇಂಥ ಒಂದು ಕ್ಷೇತ್ರಗಳ ಸಂದರ್ಶನ ಅಥವಾ ಇಂಥ ದೇವಾಲಯಗಳಿಗೆ ನೀವು ಭೇಟಿ ನೀಡಿ ಅಲ್ಲಿ ವಿಶೇಷವಾದ ಪೂಜೆ ಸಲ್ಲಿಸೋದು ಅಥವಾ ತಡೆ ಹೊಡೆಯೋದು ಅಥವಾ ಈಡುಗಾಯ ಹೊಡೆಯುವಂಥದ್ದು ಮುಂತಾದೆಲ್ಲ ಕಾರ್ಯಕ್ರಮ ಇರುತ್ತೆ. ಇನ್ನು ಕೆಲವೊಂದು ದೇವಸ್ಥಾನದಲ್ಲಿ ಮುನೇಶ್ವರನ ದೇವಸ್ಥಾನದಲ್ಲಿ ನಿಂಬೆ ಹಣ್ಣಿನ ದೀಪಗಳನ್ನು ಹಚ್ಚೋದಾಗಲಿ ಅಥವಾ ನಿಂಬೆ ಹಣ್ಣನ್ನು ಅಲ್ಲಿ ಈ ತ್ರಿಶೂಲಗಳಿಗೆ ಚುಚ್ಚುವಂಥದ್ದು ಮುಂತಾದ ಅಲ್ಲಲ್ಲಿ ಬೇರೆ ಬೇರೆ ಪದ್ಧತಿ ಇರುತ್ತೆ ಅಮಾವಾಸ್ಯೆಯ ಪೂಜೆಗಳಲ್ಲಿ. ಹಾಗಾಗಿ ಇಂಥ ಅಮಾವಾಸ್ಯೆಯಲ್ಲಿ ಪೂಜೆ ಮಾಡುವಂಥ ಇಂಥ ಕ್ಷೇತ್ರಗಳ ಸಂದರ್ಶನ ಮಾಡಿ ಅಲ್ಲಿಯ ಒಂದು ಜಾನಪದೀಯ ಆಚರಣೆ ಯಾವುದಿರುತ್ತೆ ಅಂಥ ಆಚರಣೆ ಪೂಜೆಗಳನ್ನು ಮಾಡೋದು ಈ ಅಮಾವಾಸ್ಯೆಯನ್ನು ಸರ್ವಶ್ರೇಷ್ಠವಾಗಿದೆ. ಹಾಗಾಗಿ ಈ ದೋಷ ಇದ್ದಂಥವ್ರು ಯಾರು ಆತಂಕ ಭಯಪಡದೆ ನಿಮಗೆ ಸಾಧ್ಯವಾದಂಥ ಯಾವುದೇ ರೀತಿಯ ಈ ಶಿವನದಾಗಲಿ ಅಥವಾ ದೇವಿದಾಗಲಿ ಭಕ್ತಿಯನ್ನು ಮಾಡಿ ಅಥವಾ ಇಂಥ ದೇವಾಲಯಗಳ ಸಂದರ್ಶನ ಮಾಡಿ ಅಥವಾ ನಾನು ಇಲ್ಲಿ ಹೇಳಿದಂಥ ಯಾವುದೇ ರೀತಿಯ ಈ ದೇವತಾ ಕ್ಷೇತ್ರಗಳ ಸಂದರ್ಶನ ಮಾಡಿ ಅಲ್ಲಿ ವಿಶೇಷವಾದ ಪೂಜೆ ಅರ್ಚನೆಗಳನ್ನು ಸಲ್ಲಿಸೋದನ್ನು ಮಾಡೋದ್ರಿಂದ ನಿಮ್ಮ ದೋಷಗಳು ನಿವಾರಣೆ ಆಗುತ್ತೆ. ಇಲ್ಲಿವರೆಗೆ ಈ ಸೋಮವತಿ ಅಮಾವಾಸ್ಯೆಯ ಒಂದು ಸಾರ್ವತ್ರಿಕ ಫಲ ಹಾಗೂ 12 ರಾಶಿಗಳ ಮೇಲೆ ಒಂದು ಆಗುವಂಥ ಫಲದ ವಿಶ್ಲೇಷಣೆ ಮಾಡಿದ್ದೇನೆ. ತಾವೆಲ್ಲರೂ ಸಂಯಮದಿಂದ ಈ ವರ್ಷವನ್ನು ವೀಕ್ಷಿಸಿದ್ದೀರಾ, ಪ್ರೋತ್ಸಾಹಿಸಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀರಾ. ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ. ಸೋಮವತಿ ಅಮಾವಾಸ್ಯೆಯಿಂದ ಆಗುವ ಯಾವುದೇ ಅಡ್ಡ ಪರಿಣಾಮಗಳು ಯಾರಿಗೂ ಬರದಿರಲಿ, ಸಮಸ್ತ ಲೋಕಕ್ಕೂ ಈ ಆಯುರ್ವೇದ ಯಶಕೀರ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.